ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿತ್ವ ತುಂಬಾ ವಿಶಿಷ್ಟ. ಕತ್ತಿಯಂತೆ ಮಾತಿನಲ್ಲಿ ರಗಡ್ನೆಸ್ ಇರುತ್ತೆ, ಮನಸ್ಸಿನಿಂದ ಮೃದು ಸ್ವಭಾವ. ಮಾಣಿಕ್ಯ ನಮ್ ಲೀಡರ್, ನಮ್ ಸಾಹುಕಾರ್ ಅಂತಾರೆ. ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ರಮೇಶ್ ಕತ್ತಿ ಅವರು. ಎಷ್ಟು ವರ್ಷ ಹಳೆಯದು ಸ್ಪಾಟ್ ಇದು ಅಂತ? 50 years old. Famous for misal pav. That is Maharashtra dish. ನಿಮ್ಗೆ ಏನ್ ಇಷ್ಟ ಆಗ್ತದೆ ಡಿಶ್ ವಿಚಾರದಲ್ಲಿ ಮಾತಾಡೋದಾದ್ರೆ? ಮಿರ್ಚಿ ಫಸ್ಟ್, ಜಾಸ್ತಿ ಖಾರ ಇರಬೇಕು, ಆಯಿಲ್ ಜಾಸ್ತಿ ಇರಬೇಕು. ಸರ್, ನಿಮ್ಮ ವಾಯ್ಸ್ ನ ಗತ್ತನ್ನ ವಿಧಾನಸೌಧದಲ್ಲಿ ಕೇಳಬೇಕು ಅನ್ನುವಂಥದ್ದು ಬಹಳ ಜನರ ಆಸೆ ಇರ್ತದಿಲ್ಲ, ಎಲ್ರಿಗೂ ಕೂಡ. ನಮ್ಮಂತವ್ರಿಗೆ ಟಿಕೆಟ್ ಕೊಡೋದಿಲ್ಲ. ಸರ್ಕಾರದಲ್ಲಿ ಎಂತವ್ರು ಬೇಕು, ಅವ್ರಿಗೆ ಅಡ್ಜಸ್ಟ್ ಹಾಕೊಂಡು ಹೋಗೋರು ಬೇಕು. ಅಡ್ಜಸ್ಟ್ ಇರ್ಬೇಕು ಅಂತಾರೆ, ಬಟ್ ನಮಗೆಲ್ಲ ಆಗೋದಿಲ್ಲ. ಯಾಕೆ ರಾಜಕೀಯದ ಮೇಲೆ ಒಲವು ಅಷ್ಟು ಕಡಿಮೆ ಅಂತ? ರಾಜಕೀಯಕ್ಕೆ ಬರ್ಬೇಕಾದ್ರೆ ಸುಳ್ಳು ಮಾತಾಡ್ಬೇಕು ಫಸ್ಟ್. ಸುಳ್ಳು ಮಾತಾಡಿದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಈ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಕೇಸರಿ ಕುಂಕುಮ ಹಚ್ಕೊಳ್ಳಿಕ್ಕೆ ಹೋದ್ರೆ ಬೇಡಪ್ಪ ಅಂತಾರೆ. ಐ ಕಾಂಟ್ ಕಂಪೇರ್ ದಟ್ 10 years ಬ್ಯಾಕ್ ಸಿದ್ದರಾಮಯ್ಯ, ಟುಡೇ ಸಿದ್ದರಾಮಯ್ಯ. ಏನ್ ಸರ್ ಆಯ್ತು ಅಷ್ಟೊಂದು? ದಿಸ್ ಗಾಟ್ ಕಟ್. ಇದಕ್ಕೇನೆ ನಮ್ಗೆ ಸಿಟ್ಟು ಜಾಸ್ತಿ. ಒಂದು ಶಬ್ದ ಬರೋದು ಇದ್ರ ಸಲುವಾಗಿದೆ. ಮಾರೋ ಮಗನ ಅಂತ ನಾನು ಕರೆದ್ರೆ ಸಾಹುಕಾರ ಪ್ರೀತಿಯಿಂದ ಕರಿತಾ ಇದ್ದಾನೆ ಅನ್ನೋಂಥ ಭಾವನೆ. ಕರ್ನಾಟಕದಲ್ಲಿ ಎಷ್ಟು ಕಬ್ಬು ಬೆಳೀತಿದೇನೋ ಅದ್ರ 70% ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಅಲ್ಲಿ ಸರ್ಕಾರ ಕೊಟ್ಟದ್ದು ಕೇವಲ 50 ರೂಪಾಯಿ. ನಮಗೆ ಕರ್ನಾಟಕ ಎರಡು ಮಾಡ್ಬೇಕನ್ನೋದು ಆಸೆ ನಮಗಿಲ್ಲ. ಇವೆಲ್ಲ ಹುಕ್ಕೇರಿ ತಾಲೂಕ ಇದ್ದ ಯಾನ್ ಇಂಪ್ರೂವ್ ಆಗಿದೆ ಈ ದೇವ್ರದಿಂದನ ಆಗಿದೆ. ಕಾರ್ಯಕರ್ತರ ಜೊತೆ ಒಡನಾಟ ಹಿಂಗೈತೆ ಅಂದ್ರೆ ರಕ್ತ ಸಂಬಂಧಗತೆ. ಬಹಳ ಜನ ಅಧಿಕಾರದವರು ಇದ್ದಾರೆ, ಬಟ್ ಯಾರು ಜನರ ಮಧ್ಯೆ ಇಲ್ಲ. ಕೆಳಗಿನ ಹಿಡಿದ ಮೇಲಿನ ಅಧಿಕಾರಿ ಮಂತ್ರಿ ಎಲ್ಲರವರೆಗೂ ಇವತ್ತು ದಿವಸ ವಿಟಮಿನ್ ಎಂ ಕೊಟ್ಟರೆ ಕೆಲಸ ಆಗ್ತದೆ. ಎಲ್ಲ ಇಲ್ಲೇ ಬಿಟ್ಟು ಹೋಗೋದ್ರಿ. ಏನ್ ಗಳಿಸಿಗೆ ಒಣ ಈ ಗಾಡಿ ಗೋಡ ಬಿಲ್ಡಿಂಗ್ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ 100ಕ್ಕೂ ಹೆಚ್ಚು ಶಾಸಕರ ಕ್ಷೇತ್ರಗಳಿಗೆ ಹೋಗಿ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇವತ್ತು ನಾನು ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿತ್ವ ತುಂಬಾ ವಿಶಿಷ್ಟ. ಕತ್ತಿಯಂತೆ ಮಾತಿನಲ್ಲಿ ರಗಡ್ನೆಸ್ ಇರುತ್ತೆ, ಮನಸ್ಸಿನಿಂದ ಮೃದು ಸ್ವಭಾವ. ಮಾಣಿಕ್ಯ ನಮ್ ಲೀಡರ್, ನಮ್ ಸಾಹುಕಾರ್ ಅಂತಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ ರಮೇಶ್ ಕತ್ತಿ ಅವರು. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದೆ. ತಾವಾಗಿದ್ದೀರಿ? ಆರಾಮಿದ್ದೀನಿ ಸರ್. ಸರ್ ನನಗೆ ನಿಮ್ಮ ಸ್ಟೈಲ್ ಮತ್ತೆ ಆ ರುಬಾಬ್ನ ನೋಡಿದಾಗೆಲ್ಲ ಸಿನಿಮಾಗಳಲ್ಲಿ ಸಾಹುಕಾರಗಳನ್ನ ನಿಜವಾಗ್ಲೂ ಹೀಗೆ ಇರ್ತಾರಾ ಅಂತ ಅನಿಸ್ತದೆ ನೋಡಿದಾಗ. ಏನು ಹಾಗೇನಿಲ್ಲ, ಮೊದಲಿಂದ ಬೆಳೆದು ಬಂದಂತ ಒಂದು ರೀತಿ ಇರ್ಬೋದು, ಅಥವಾ ಬ್ರಿಟಿಷರ ಕಾಲದಿಂದನೂ ಸಹಿತ ಈ ರಾಜಕೀಯ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಮನೆತನ ಕೂಡಿರೋದ್ರಿಂದ ಮೊದಲಿಂದ ಒಂದು 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 ವ್ಯವಸ್ಥೆಯಲ್ಲಿ ಬೆಳೆದು ಬಂದಿದ್ದೀವಿ. ಹಣ್ಣಟ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಹಕಾರ, ಶೈಕ್ಷಣಿಕ, ಧಾರ್ಮಿಕ ಇವೆಲ್ಲ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಅವರ ಸಮಸ್ಯೆಗಳನ್ನ ದೂರ ಮಾಡ್ಬೇಕು, ಅವರ ಬಂದಂತ
ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಮಾತಾಡುವಾಗ ಇವತ್ತು ಹಳ್ಳಿ ಶೈಲಿಯಲ್ಲೇ ಮಾತಾಡ್ಬೇಕು ನಾವು. ಕರೆಕ್ಟ್. ಈಗ ಆ ಶೈಲಿ ಈ ಶೈಲಿ ನಾವು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ನಮ್ಮ ಭಾಷೆ ಆ ರೀತಿ ಇರೋದ್ರಿಂದ ಈಗ ಹೊರಟು ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ ಮೊದಲಿಂದ ಹೊರಟು ಕಂಪೇರ್ ಟು ದಕ್ಷಿಣ ಕರ್ನಾಟಕ ನೋಡಿದ್ರೆ ಬಹಳ ಹೊರಟಾಗಿರ್ತಕ್ಕಂಥ ಭಾಷೆ. ಆದ್ರೆ ಸಹಿತ ನಮ್ಮಲ್ಲಿ ಹೊರಟಾಗಿ ಮಾತಾಡಿದ್ರೆ ಪ್ರೀತಿ ಜಾಸ್ತಿ ಇದೆ ಅಂತ ತಿಳ್ಕೊಳ್ತಾರೆ. ಆ ಜನ ಬಹಳ ಇದೆ. ಆ ನಿಟ್ಟಿನಲ್ಲಿ ಅವರು ನಮಗೆ ಹೊರಟಾಗಿ ಮಾತಾಡ್ತಾರೆ, ನಾನು ಅವ್ರಿಗೆ ಹೊರಟಾಗಿ ಮಾತಾಡ್ತೀನಿ. ಒಟ್ನಲ್ಲಿ ಆ ಒಂದು ರೀತಿಯಲ್ಲಿ ಬೆಳೆದು ಬಂದಿದೀವಿ ನಾವು, ನಮ್ಮ ಮತದಾರ ದೇವರುಗಳೆಲ್ಲ. ಇನ್ನು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ಅದೇ ಬಾಂಧವ್ಯವನ್ನ ಇವತ್ತು ಮತದಾರ ಮತ್ತು ಜನಪ್ರತಿನಿಧಿ ಅನ್ನುವಂತ ಸಂಬಂಧ ನಮ್ಮಲ್ಲಿ ಉಳಿದಿಲ್ಲ. ಒಬ್ಬ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ನಾನು ಪ್ರತಿಯೊಬ್ಬರನ್ನ ನಾನು ದೇವರುಗಳನ್ನ ಕಾಣ್ತೀನಿ. ಅದೇ ಪ್ರಕಾರ ಕತ್ತಿ ಸಹೋದರು ಸಹಿತ ನಮ್ಮ ಕುಟುಂಬದ ಸದಸ್ಯರು ಅಂತ ನಮ್ಮ ದೇವರುಗಳು ಸಹಿತ ಭಾವಿಸಿದ್ದಾರೆ. ಒಳ್ಳೆ ಸಂಬಂಧ ಇಟ್ಕೊಂಡು ಇವತ್ತು ದಿವಸ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಓಕೆ ಸರ್, ನಾನು ಅಂಬರೀಶ್ ಸರ್ ನನಗೆ ಅಂದ್ರೆ ಬೈದು ಮಾತಾಡದೇ ಇದ್ರೆ ಏನೋ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀವಿ. ಇಲ್ಲಿ ಜನಕ್ಕೆ ನೀವು ಮಾತನಾಡುವಂತ ಪ್ರತಿನಿತ್ಯದ ಶೈಲಿ ಎಲ್ಲೋ ಒಂದು ಕಡೆ ಮಿಸ್ ಆದ್ರೆ ಆ ತರದ್ದು ಫೀಲ್ ಆಗುತ್ತಾ ಅಂತ ಅವರಿಗೆ? ಅಂದ್ರೆ ಸಾಹೇಬ್ರೇನೋ ಬೇಜಾರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸರಿ ಮಾತಾಡಿಲ್ಲ ಅಂತ. ಸಾಕು ಈ ರೀತಿ ಇರ್ತಕ್ಕಂತ ಸಾಕಷ್ಟು ಘಟನೆಗಳಾಗಿದ್ದಾವೆ. ಮೊದಲು ಬಂದ ತಕ್ಷಣ ನಾವು ಹೊರಟಾಗಿನೇ ಸ್ವಾಗತ ಮಾಡುದು ನಮ್ದ ಉತ್ತರ ಕರ್ನಾಟಕದ ಒಂದು ವ್ಯವಸ್ಥೆ. ಬಾರೋ ಮಗನ ಹೋಗೋ ಮಗನ ಅನ್ನುವಂತ ವ್ಯವಸ್ಥೆಯಲ್ಲಿ ನಾವು ಸ್ವಾಗತ ಮಾಡ್ತೀವಿ. ಅವಾಗ ಬರ್ರಿ ಅಣ್ಣಾರಿ ಅಂತ ನಾನು ಅಂದ್ರೆ ಅವರು ಏನೋ ಸ್ವಲ್ಪ ಅಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗಿಬಿಡ್ತಾರೆ. ಮನೆಗೆ ಹೋಗಿಬಿಟ್ಟು ಅಥವಾ ಮರುದಿವ್ಸ ಬೆಳಗ್ಗೆ ಬಂದು, ಸರ್ ಯಾಕೆ ನನ್ನ ಕಡೆ ತಪ್ಪಿದೇನಾ, ನಿನ್ನ ಯಾಕೋ ನೀವು ಸರಿಯಾಗಿ ಮಾತಾಡ್ಲಿಲ್ಲ? ಇಲ್ಲಪ್ಪ ನಾನು ಬರ್ರಿ ಅಣ್ಣವ್ರ ಅಂದನು. ಬರ್ರಿ ಅಣ್ಣವ್ರ ಅಂತಂದ್ರೆ ಅವ್ರಿಗೊಂದು ಏನೋ ಸಾವುಕಾರ ಬೇಜಾರು ಮಾಡ್ಕೊಂಡು ನಾನು ಕರಿತಾ ಇದ್ದಾರೆ ಅನ್ನೋಂತ ಭಾವನೆ. ಅದೇ ಬಾರೋ ಮಗನ ಅಂತ ನಾನು ಕರೆದ್ರೆ ಸಾವುಕಾರ ಪ್ರೀತಿಯಿಂದ ಕರಿತಾ ಇದ್ದಾನೆ ಅನ್ನೋಂತ ಭಾವನೆ. ಅದಕ್ಕೆ ಬಹಳ ಗೌರವವನ್ನು ಕೊಟ್ಟು ನಾವು ಕರೆದಿದ್ರೆ ಅವ್ರ ತಲೆಯಲ್ಲಿ ಏನ್ ಬರುತ್ತೆ, ಸಾವುಕಾರಿಗೆ ಏನೋ ನನ್ನ ಬಗ್ಗೆ ಯಾರೋ ಏನೋ ಹೇಳಿದ್ದಾರೆ ಅಥವಾ ಸಾವುಕಾರ ಮನಸ್ಸು ಬಿಚ್ಚಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನುವಂತ ಭಾವನೆ ಒಂದ್ ಕಡೆ ಬಂದ್ರೆ, ಅದೇ ಹೊರಟಾಗಿ ನಾನು ದಿನ ಮಾತಾಡೋ ಸ್ಟೈಲ್ ನಲ್ಲಿ ಕರೆದ್ರೆ ಬಹಳ ಖುಷಿಯಾಗಿ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್, ಚಳಿಗಾಲ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳು ತುಂಬಾನೇ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಪರ್ಟಿಕ್ಯುಲರ್ ಚರ್ಚೆಗಳು ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅನ್ನುವಂಥದ್ದನ್ನ ಬಹಳ ಜನ ರಾಜಕಾರಣಿಗಳು ಹೇಳ್ತಾ ಇದ್ರು. ನೀವು ರಾಜಕಾರಣಿಗಳ ಸಾಲಲ್ಲಿ ಬರಲ್ಲ, ಜನಸೇವಕ ಅನ್ನುವಂಥದ್ದನ್ನ ಹೇಳಿದಿರಿ ಅನೇಕ ಕಡೆಗಳಲ್ಲಿ. ಆಸ್ ಎ ಜನಸೇವಕನಾಗಿ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಲ್ಲಿ ಸರಿಯಾಗಿ ಪ್ರತಿಧ್ವನಿಸ್ತಾ ಇದೆ ಅಂತ ಅನಿಸ್ತದ ತಮಗೆ ಅಂತ? ಬಹುಶಃ ಅಲ್ಲಿ ತಾವು ಹೇಳುವಂತ ಮಾತನ್ನ ಹೇಳ್ಬೇಕಾದ್ರೆ ಉತ್ತರ ಕರ್ನಾಟಕದ ನಿಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿ ಸಾಕಷ್ಟು ಸಲ ನನ್ನ ಹಿರಿಯ ಸಹೋದರ ಉಮೇಶನ ಕತ್ತಿಯವರು ಸಾಕಷ್ಟು ಸಲ ಅದರ ಕನಸನ್ನು ಕಂಡವರು, ಅದರ ಸಲುವಾಗಿ ಹೋರಾಟ ಮಾಡಿದವರು. ಇವತ್ತು ಕರ್ನಾಟಕದ ಅವರ ಹೆಸರು ಮುಂಚೂಣಿಯಲ್ಲಿದ್ದರೂ ಸಹಿತ ಇದ್ದದ್ದೇ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂತ ಅವರ ಹೆಸರಿನಲ್ಲಿ ಪುಸ್ತಕವನ್ನು ಸಹಿತ ಒಂದು ಬಿಡುಗಡೆ ಮಾಡಿದೀವಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ಕೊಳ್ತಾ ಇದೀವಿ. ಆದ್ರೆ ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಈ ಮಣ್ಣಿಗೆ ಕಬ್ಬಿನ ಸಲುವಾಗಿ ನಮ್ಮ ಗುರ್ಲಾಪುರದಲ್ಲಿ ಅನೇಕ ರೈತರ ಮುಖಂಡರು ಪರಮ ಪೂಜ್ಯರು ಕೂಡಿ ಇವತ್ತು ದಿವಸ ರೈತ ಮುಖಂಡರ ನೇತೃತ್ವದಲ್ಲಿ ಪರಮ ಪೂಜ್ಯರ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ಅಲ್ಲಿ ಸರ್ಕಾರ ಕೊಟ್ಟದ್ದು ಕೇವಲ 50 ರೂಪಾಯಿ, ಕೇವಲ ಒಂದು ಟನ್ಗೆ 50 ರೂಪಾಯಿ ಕೊಟ್ರು. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕಬ್ಬು ಬೆಳೀತಿದೇನೋ ಅದ್ರ 70% ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇದೆ, 30% ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಾ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಯಾವಾಗ ಕಬ್ಬು ಬೆಳೆದಿದೆ ಯಾವಾಗ ಮೈ ಶುಗರ್ ಇರಬಹುದು, ಪಾಂಡವಪುರ ಇರಬಹುದು, ಇನ್ನೊಂದು ಫ್ಯಾಕ್ಟರಿ ಇರಬಹುದು. ಯಾಕಂದ್ರೆ ಅಲ್ಲಿ ರಿಕವರಿ ಝೋನ್ ಇಲ್ಲ, ರಿಕವರಿ ಇಲ್ಲ ಅಲ್ಲಿ. ಮ್ಯಾಕ್ಸಿಮಮ್ ರಿಕವರಿ 9.5 or 10. ನಮ್ಮ 12-12.5 ಮೇಲೆ ಹೋಗ್ತವೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ರಿಕವರಿ ಕಮ್ಮಿ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಗಳು, ಇದೇ ಸರ್ಕಾರ ಅಂತಲ್ಲ, ಎಲ್ಲಾ ಸರ್ಕಾರಗಳು ರೈತರನ್ನ ಗಮನದಲ್ಲಿಟ್ಟುಕೊಂಡು ಇವತ್ತಿನವರೆಗೆ ಒಂದು 2,500-3 ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. 2,000 ಇವತ್ತಿನವರೆಗೆ 200-3 ಸಾವಿರ ಕೋಟಿವರೆಗೆ ದುಡ್ಡನ್ನ 3 ಫ್ಯಾಕ್ಟರಿಗಳಿಗೆ, ಮೈ ಶುಗರ್ ಇರಬಹುದು, ಪಾಂಡವಪುರ ಇರಬಹುದು, ಇನ್ನೊಂದು ಫ್ಯಾಕ್ಟರಿ ಇರಬಹುದು, ಆ ಭಾಗದ ರೈತರಿಗೆ ಇಳುವರಿ ಬೆಳೆದೆ ರೈತರು ಸಾಯ್ತಾರೆ, ರೈತರಿಗೆ ತೊಂದರೆ ಆಗ್ತಿದ್ದ ಭಾವನೆಯಿಂದ ಸರ್ಕಾರ ಇವತ್ತು ದಿವಸ 3 ಫ್ಯಾಕ್ಟರಿ ಕೊಡುವ ಮುಖಾಂತರ ಅಲ್ಲಿಯ ರೈತರ ಹಿತವನ್ನ ಕಾಪಾಡಿದೆ. ಅದೇ ಪ್ರಕಾರ ಇವತ್ತು ಉತ್ತರ ಕರ್ನಾಟಕದವರು ಬೇಡಿದಾಗ ಇವತ್ತು ಪ್ರತಿಶತ ನಮ್ಮದು 12ಕ್ಕಿಂತ ಹೆಚ್ಚು 11.5 ಆನ್ ಅಂಡ್ ಅವರೇಜ್ 11.5 ರಿಕವರಿ ಇದ್ದಂತ ಸಂದರ್ಭದಲ್ಲಿ ಕಳೆದ 8
20 ವರ್ಷಗಳಲ್ಲಿ ತಾವು FRP ರೇಟ್ ಹೆಚ್ಚು ಮಾಡಿಲ್ಲ ಹೌದು. ಅಥವಾ ಸಕ್ಕರೆ ರೇಟ್ ಹೆಚ್ಚಾಗಿಲ್ಲ. ಕಾರ್ಖಾನೆ ಮಾಲೀಕರ ಒತ್ತಡ ಏನು, ನಮಗ್ ಸಕ್ಕರೆ ರೇಟ್ ಹೆಚ್ಚು ಮಾಡಿ ನಾವು ನೀವು ಹೇಳಿದಷ್ಟು ಕೊಡ್ತೀವಿ ಅಂತ ಕಾರ್ಖಾನೆ ಮಾಲೀಕರು. ಆದ್ರೆ ಸಕ್ಕರೆ ರೇಟ್ ಯಾವಾಗ ಹೆಚ್ಚು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಆ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಕ್ಕಂಥ ಒಂದು ರೈತ. ಆ ನಿಟ್ಟಿನಲ್ಲಿ ಇವತ್ತು ರೈತ ಮುಖಂಡರು, ಪರಮ ಪೂಜ್ಯರು, ಎಲ್ಲಾ ಹೋರಾಟಗಾರರ ಮಧ್ಯೆ ಸರ್ಕಾರದ ಮಂತ್ರಿಗಳು ಮಹೋದಯರು ಬಂದು ಚರ್ಚೆ ಮಾಡಿ ಒಂದೇನೋ ಅಂತ್ಯ ಹಾಡಿದ್ರು. ಅದು 3,300 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆನ ಮಾಡಿದ್ರು. ಓಕೆ. ಆದ್ರೆ ಇಲ್ಲಿ ನನ್ನ ದುರ್ದೈವ, ಕರ್ನಾಟಕದಲ್ಲಿ 100% ಕಬ್ಬಿನಲ್ಲಿ 70% ಉತ್ತರ ಕರ್ನಾಟಕದ ಕಬ್ಬನ್ನು ಬೆಳಿತೀವಿ, 30% ದಕ್ಷಿಣ ಕರ್ನಾಟಕದ ಕಬ್ಬನ್ನು ಬೆಳಿತೀವಿ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ದಕ್ಷಿಣ ಕರ್ನಾಟಕದ 3 ಶುಗರ್ ಫ್ಯಾಕ್ಟರಿಗಳ ಮುಖಾಂತರ ಮಾಯ ಶುಗರ್ ಇರಬಹುದು, ಪಾಂಡವಪುರ ಇರಬಹುದು, ಇನ್ನೊಂದು ಶುಗರ್ ಫ್ಯಾಕ್ಟರಿ ಇರಬಹುದು, ರೈತರ ಹಿತವನ್ನು ಕಾಪಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೇವಲ 50 ರೂಪಾಯಿದಿಂದ ಏನಾಗುತ್ತೆ? ಅದಕ್ಕೆ ಯಾಕೋ ಇಲ್ಲಿ ಸರ್ಕಾರ ಇವತ್ತು ದಿವಸ ಉತ್ತರ ಕರ್ನಾಟಕದ ರೈತರ ಮೇಲೆ ಇವತ್ತು ದಿವಸ ಮುನಿಸ್ಕೊಂಡಿದೆ. ರೈತರಿಗೆ ಇವತ್ತು ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನ ಮತ್ತವನ್ನ ಅದು ಕೊಡ್ಲಿಲ್ಲ. ಇನ್ನೂವರೆಗೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಇವತ್ತು ಪ್ರತಿ ವರ್ಷ 60,000 ಕೋಟಿ ರಾಜಸ್ವ ಕೇವಲ ಸರಾಯಿಂದ ಬರ್ತದೆ, ಎಕ್ಸೈಸ್ ಇಂದ. ಎಕ್ಸೈಸ್ ಎಲ್ಲಿಂದ ಉತ್ಪನ್ನ ಆಗ್ತದೆ? ಶುಗರ್ ಕೇನ್. ಶುಗರ್ ಕೇನ್ ಇಂದ ಮೊಲಾಸಸ್ ಬರ್ತದೆ. ಮೊಲಾಸಸ್ ಇಂದ ಇವತ್ತು ಸರಾಯಿ ತಯಾರು ಮಾಡ್ತೀರಿ. ಸರಾಯಿ ತಯಾರು ಮಾಡಿ ಇವತ್ತು 60,000 ಬರ್ತದೆ. 60,000 ಬಂದಾಗ ಇವತ್ತು 50 ಕೇವಲ ಒಂದು ಟನ್ನಿಗೆ 50 ರೂಪಾಯಿ ಕೊಡುದು ಯಾವ ನ್ಯಾಯ? ಇದು ದೊಡ್ಡ ತಪ್ಪು. ಇದು ದಕ್ಷಿಣ ಕರ್ನಾಟಕದಲ್ಲಿ ಏನು ಇವೆಲ್ಲ ಸರ್ಕಾರಗಳು ಬಂದಾಗ ಕೊಟ್ಟಿದ್ದಾರೆ. ಇವತ್ತು 2,500 3,000 ಕೋಟಿವರೆಗೆ ಇವತ್ತು ದಿವಸ ದಕ್ಷಿಣ ಕರ್ನಾಟಕ ರೈತರನ್ನು ಉಳಿಸುವ ಸಲುವಾಗಿ ಇವತ್ತು ದಿವಸ ಕೊಟ್ಟಿದ್ದಾರೆ. ಬಟ್ ಅದನ್ನೇ ಧೈರ್ಯವನ್ನ ಈಗಿನ ಮುಖ್ಯಮಂತ್ರಿಗಳು ಇವತ್ತು ಯಾಕೆ ತೋರ್ಲಿಲ್ಲ? ಉತ್ತರ ಕರ್ನಾಟಕದಲ್ಲಿ ಇವತ್ತು ದಿವಸ ಈ ವ್ಯವಸ್ಥಿತವಾಗಿ ಅದನ್ನ ವಿಚಾರ ಮಾಡೋದ್ರ ಮುಖಾಂತರ 250ರಿಂದ 300 ಕೊಟ್ಟರು ಈ ಸರ್ಕಾರಕ್ಕೆ ಸಲ್ತಿತ್ತು. ಅದು ಕೊಡದೆ ಹೋದ್ರು. ಅವಾಗ ನನಗೆ ಇವತ್ತು ಅದ್ರ ಬಗ್ಗೆ ಇನ್ನೂ ನನಗೆ ಒಂದು ವಿಷಾದವಿದೆ, ಮನದಲ್ಲಿ ಒಂದು ನೋವಿದೆ. ಈ ದಕ್ಷಿಣ ಕರ್ನಾಟಕದವರಿಗೆ ಒಂದ್ ಮಾಡ್ತಾರೆ, ಉತ್ತರ ಕರ್ನಾಟಕದವ್ರು ಒಂದ್ ಮಾಡ್ತಾರೆ ಅನ್ನೋದ ಭಾವನೆ ವ್ಯಕ್ತವಾಗ್ತಾ ಇದೆ. ಆ ಒಂದ್ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಮರುಚಿಂತನೆ ಮಾಡ್ಬೇಕು. 60,000 ರಾಜಸ್ವ ಬರ್ತಾ ಇರ್ತಕ್ಕದ್ದು, ಅದರಲ್ಲಿ 70% ನಮ್ಮ ಉತ್ತರ ಕರ್ನಾಟಕದಿಂದ. ನಮ್ಮ ರೈತರಿಗೆ ಕೊಡಂತ ನಾ ಕೇಳಿದಾಗ ಅದು 50 ರೂಪಾಯಿ ಕೊಟ್ಟದ್ದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಹಣ ಕೊಡಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ತಮಗೆ ಹೇಳ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಆಕಳ ಹಾಲು ಕುಡಿತಾರೆ, ಉತ್ತರ ಕರ್ನಾಟಕದ ನಾವು ಎಮ್ಮೆ ಹಾಲು ಕುಡಿತೀವಿ. ಆ ದಕ್ಷಿಣ ಕರ್ನಾಟಕದಲ್ಲಿ ಆಕಳ ಸತ್ತರೆ 10,000 ಕೊಡ್ತಾರೆ, ನಮ್ಮಲ್ಲಿ ಎಮ್ಮೆ ಸತ್ರು ಒಂದು ಪೈಸೆನ ಕೊಡುದಿಲ್ಲ. ಯಾವ ನ್ಯಾಯ ಇದು? ಅವರು ಆಕಳ ಹಾಲು ಕುಡಿದು ಬದುಕ್ತಾರೆ, ಆಕಳ ಸತ್ರೆ ಕೊಡ್ತಾರೆ. ಬಟ್ ನಾವು ಎಮ್ಮೆ ಹಾಲು ಕುಡಿದು ಬದುಕ್ತೀವಿ, ಬಟ್ ನಾವು ನಮ್ಮ ಎಮ್ಮೆ ಸತ್ರೆ ಕೊಡೋದಿಲ್ಲ. ಈ ರೀತಿ ಸಾಕಷ್ಟು ದ್ವಂದ್ವ ನಿಲಯಗಳು ಇವತ್ತು ದಿವಸ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಇದೆ. ಅದಕ್ಕೆ ಮೊನ್ನೆ ಯಾರು ನಾನು ಕೇಳಿದ್ರು, ಅಭಿವೃದ್ಧಿಗೆ ನಮಗ ಕರ್ನಾಟಕ ಎರಡು ಮಾಡ್ಬೇಕನ್ನೋದು ಆಸೆ ನಮಗಿಲ್ಲ. ಯಾವ ಸಣ್ಣ ಹುಡುಗನ ಹಿಡ್ಕೊಂಡು ಹಿರಿಯರವರೆಗೆ ಯಾವ ಒಬ್ಬರ ಮಕ್ಕಳ ಮನುಷ್ಯನಲ್ಲೂ ಇಲ್ಲ. ಅಖಂಡ ಕರ್ನಾಟಕನೇ ನಮ್ಮ ಅಣ್ಣನು ಬಯಸ್ತಿದ್ದ, ನಾವು ಬಯಸ್ತಾ ಇದ್ವಿ. ಆದ್ರೆ ಅಭಿವೃದ್ಧಿ ಕಡೆ ಅಲಕ್ಷ್ಯನ ಮಾಡಿದ್ರೆ ಅವಾಗ ಅನಿವಾರ್ಯವಾಗಿ ಈ ಭಾಗವನ್ನ ನಾವು ಕೇಳ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡ ಅನ್ನುವಂತ ವಿನಂತಿಯನ್ನ ಸರ್ಕಾರಕ್ಕೆ ನಾನು ಮಾಡಿದ್ದೀನಿ. ಈ 2 ಉದಾಹರಣೆಗಳನ್ನ ತಾವು ಅದರಲ್ಲಿ ತಗೊಳ್ಬಹುದು. ಈ ರೀತಿಯಾಗಿ ರೈತರನ್ನ ಭವಿಷ್ಯ ಮಾಡೋದನ್ನ ನಾವು ಸಹಿಸ್ಕೊಳ್ಳಂಗಿಲ್ಲ ಅನ್ನೋ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಓಕೆ ವೀಕ್ಷಕರು, ಈಗ ರೇಣುಕಾ ಅನ್ನುವಂತಹ ಒಂದು ಮಿಸಲ್ ಪಾವ್ ಮಾಡುವಂತಹ ಜಾಗಕ್ಕೆ ನಾವು ಬಂದಿದ್ದೀವಿ. ಸೊ ನೋಡಿ, ಇಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಮಾತಾಡಿಸ್ತಾ ಹೋಗ್ತೀನಿ ಕತ್ತಿ ಅವರನ್ನ. ವೆಲ್ ಸರ್, ಎಷ್ಟು ವರ್ಷ ಹಳೆಯದು ಸ್ಪಾಟ್ ಇದು ಅಂತ? 50 years old. Famous for misal pav. That is Maharashtra dish. Okay. But everyone like, because we are from Maharashtra border area persons. Okay. Here also so many speaks Marathi and Kannada. Okay. And all Uttar Karnataka and Dakshin Maharashtra relation between ಈಗ ನಮ್ಮ ತಾಯಿ ಸೀಸ್ ಫ್ರಮ್ ಮಹಾರಾಷ್ಟ್ರ, ಮೈ ಅಜ್ಜಿ ಫ್ರಮ್ ಮಹಾರಾಷ್ಟ್ರ, ನಮ್ಮ ಅಜ್ಜನ ಸಿಸ್ಟರ್ನ ನಾವು ಮಹಾರಾಷ್ಟ್ರ ಕೊಟ್ಟಿದೀವಿ. ಅಂದ್ರೆ ಅಲ್ಲಿ ಹೆಣ್ಣು ಇಲ್ಲಿ ತಗೊಂಡ್ವಿ, ಇಲ್ಲಿ ಅಲ್ಲಿ ಕೊಟ್ಟಿದೀವಿ. ಹೀಗಾಗಿ ನಿಮ್ಮ ಭಾಗದಲ್ಲಿ
ತೆಲುಗು ನಿಮಗೆ ಯಾವ ರೀತಿ ಸಂಬಂಧ, ಆ ರೀತಿ ನಮಗೆ ಮಹಾರಾಷ್ಟ್ರ ಕರ್ನಾಟಕ ಸಂಬಂಧ ಬಹಳ ಚೆನ್ನಾಗಿ. ಓಕೆ ಸರ್, ಖಾದ್ಯಗಳದ್ದು ಸ್ಪೆಷಾಲಿಟಿಯ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಬೆಳಗಾವಿ ಭಾಗ ಅಂತಂದ್ರೆ ಮಹಾರಾಷ್ಟ್ರದ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದ್ದೇ ಇರ್ತದೆ. ನಿಮ್ಗೆ ಏನ್ ಇಷ್ಟ ಆಗ್ತದೆ ಡಿಶ್ ವಿಚಾರದಲ್ಲಿ ಮಾತಾಡೋದಾದ್ರೆ? We basically here all people what you are seeing, everyone like ಮಿರ್ಚಿ ಫಸ್ಟ್. ಮಿರ್ಚಿ ಅಂದ್ರೆ ಜಾಸ್ತಿ ಖಾರ ಇರಬೇಕು, ಅದು ಮಹಾರಾಷ್ಟ್ರದ್ದು ಬೇಸ್. ಜಾಸ್ತಿ ಖಾರ, ಆಯಿಲ್ ಜಾಸ್ತಿ ಇರಬೇಕು, ಅದಕ್ಕೆ ಕಟ್ ಅಂತ ಅದು ಆಯಿಲ್ ಜಾಸ್ತಿ ಇರಬೇಕು. ಶಿಸ್ತಾಗಿ ಖಾರ ಇರಬೇಕು, ಆಯಿಲ್ ಜಾಸ್ತಿ ಇರಬೇಕು, ಮತ್ತೆ ಅದರಲ್ಲಿ ಮಸಾಲೆ ಜಾಸ್ತಿ ಬೇಕು. ಈ ರೀತಿ ಇರ್ತಕ್ಕಂಥ ಡಿಶ್ ಗಳನ್ನ ಈ ಜನ ಲೈಕ್ ಮಾಡ್ತಾರೆ. ಯಾವತ್ತಾದ್ರೂ ಟ್ರೈ ಮಾಡಿದೀರಾ ಸರ್ ಮನೇಲಿ ಅಡಿಗೆ ಮಾಡೋದಕ್ಕೆಲ್ಲ? ಮಾಡಿದ್ರೆ ಸಾಕಷ್ಟು. ಮನೆ ರೆಗ್ಯುಲರ್ ವಾರದಲ್ಲಿ ಸಂಡೇ ಮ್ಯಾಕ್ಸಿಮಮ್ ಸಂಡೇ ನಾವು ಟ್ರೈ ಮಾಡ್ತೀವಿ. ಸಂಡೇ ಎಲ್ಲರೂ ವಿಶೇಷವಾಗಿ ಟ್ರೈ ಮಾಡ್ತಾರೆ. ಏನೇನ್ ಸ್ಪೆಷಲ್ ಮಾಡ್ತೀರಿ? ಡೋಸಾ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ವಡಾ ಮಾಡ್ತಾರೆ, ಪೋಹಾ ಮಾಡ್ತಾರೆ, ಇಡ್ಲಿ ಸಾರಿ ನಮ್ಮ ಈ ಉಪ್ಪಿಟ್ಟು ಮಾಡ್ತಾರೆ, ಅಥವಾ ಈ ಪುರಿ ಭಾಜಿ ಮಾಡ್ತಾರೆ, ವಡಾಪಾವ್ ಮಾಡ್ತಾರೆ, ಮಿಶ್ರಣ ಮಾಡ್ತಾರೆ. ಈ ರೀತಿ ಅನೇಕ ಡಿಶ್ಗಳು ಮಾಡ್ತಾರೆ. ಸರ್, ನಾವು ಎಲೆಕ್ಷನ್ ನ ರಿಸಲ್ಟ್ ತಿಳ್ಕೊಬೇಕು ಅಂತಂದ್ರೆ ಚಹಾ ಅಂಗಡಿಗೆ ಹೆಚ್ಚಾಗಿ ಹೋಗ್ತೇವೆ. ಚಾಯ್ ಪೇ ಚರ್ಚಾ ಮಾಡುವಂತವ್ರೆ ರಾಜಕೀಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಅಂತ. ಎಷ್ಟು ಮ್ಯಾಟರ್ ಆಗ್ತದೆ ದೇಶದಲ್ಲಿ ಈ ತರದ ಚಾಯ್ ಅಡ್ಡಗಳು ಅಂತ? ಇಲ್ಲ, ಇಟ್ಸ್ ಬೇಸಿಕಲಿ ನಿಮಗೆ ರಿಯಲ್ ರಿಸಲ್ಟ್ ನಿಮಗೆ ಸಿಗೋದೇನೆ ಚಹಾದ ಅಂಗಡಿ, ಸಲೂನು ಅಥವಾ ಪಾನ್ ಶಾಪು, ನಿಮಗೆ ಇಲ್ಲೇನೆ ರಿಸಲ್ಟ್ ಸಿಗೋದು. ಅಲ್ಲಿ ಮಿಡಲ್ ಕ್ಲಾಸ್ ದೆನ್ ಅದರ್ ದೆನ್ ಮಿಡಲ್ ಕ್ಲಾಸ್ ಅದೇ ಜನ ಇರ್ತಾರೆ. ಅವ್ರ ರಿಯಾಲಿಟಿ ಗೊತ್ತಿರುತ್ತೆ. ಒಳ್ಳೆಯವರು ಕೆಟ್ಟವರು ಯಾವ ಪಕ್ಷದ ವಿಚಾರ ಮಾಡೋದಿಲ್ಲ ಅವರು. ನಮ್ ದೇಶಕ್ಕೆ, ನಮ್ ರಾಜ್ಯಕ್ಕೆ, ನಮ್ ಕ್ಷೇತ್ರಕ್ಕೆ ಯಾರು ಒಳ್ಳೇದ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವ್ರ ಥಿಂಕ್ ಇರ್ತದೆ. ಕಾಮನ್ ಪೀಪಲ್, ನಮ್ ದೇಶ, ನಮ್ ರಾಜ್ಯ, ನಮ್ ಕ್ಷೇತ್ರ ಯಾವ್ದು ಒಳ್ಳೇದಾಗ್ತದೆ ಅನ್ನೋ ಭಾವನೆಯಲ್ಲಿ ಅವ್ರು ಇರ್ತಾರೆ. ಅಂತಲೇನೆ ನಿಮ್ಗೆ ರಿಯಲ್ ಆಗಿರ್ತಕ್ಕಂಥ ರಿಸಲ್ಟ್ ಸಿಗುದು. ಸುಮ್ನೆ ನೀವು ಈಗ ಎಲ್ಲೋ ಹೈಫೈ ಅಲ್ಲಿ ಹೋಗಿ ನೀವು ಯಾವ್ದೋ ಅಂಗಡಿಯಲ್ಲಿ ಕೇಳಿದ್ರೆ ಮಾಡಿದ್ರೆ ಅಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಇಂತ ಜಾಗದಲ್ಲಿ ಬಂದು ರಿಸಲ್ಟ್ ಸಿಗುತ್ತೆ. ಸೊ ಈಗ ಬಂದಿರುವಂತಹ ಖಾದ್ಯಗಳು ಯಾವ್ದು ಸರ್? ಏನ್ ಸರ್ ಇದು? ಕೋಕೋನಟ್, ಇದು ಕೋಕೋನಟ್ ಇದ್ ಮಾಡಿದ್ದು. ಇದು ಮಿಸಲ್ ಇದೆ, ಒಂದು ಇದು ಓನಿಯನ್ಸ್, ಸ್ವಲ್ಪ ಇದೇನು ಕೊತ್ತಂಬರಿ ಇದೆ. ಉಪ್ಪಿಟ್ಟು ಹಾಕಿದಿರೋ ಅವಲಕ್ಕಿ ಇದೆ. ಅವನ್ನೆಲ್ಲ ಮಿಶ್ರಣ ಮಾಡಿ ಈ ರೀತಿ ಹಾಕ್ತಾರೆ. ಇದ್ರ ಮ್ಯಾಗ ರಸ ಹಾಕ್ತಾರೆ. ಅದ್ರ ಜೊತೆ ಇದನ್ನ ಹಚ್ಕೊಂಡು ಅದನ್ನ ಹಾಕೊಂಡು ತಿನ್ನೋದು. ಇದೆರಡು ಮಿಕ್ಸ್ ಮಾಡಿ ತಿನ್ಬೇಕು? ಮಿಕ್ಸ್ ಇಲ್ಲ, ಇದು ಕಟ್ ಮಾಡ್ಕೊಳ್ಳೋದು. ಇದ ರಸ ಕೊಡ್ತಾರೆ, ಅದನ್ನ ರಸದ ಜೊತೆ ಇದನ್ನ ಕಲಸುದು. ಆಮೇಲೆ ಇದೊಂದು ಬೈಟ್ ತಗೊಂಡು ಇದೊಂದು ಸ್ಪೂನ್ ತಗೊಳ್ಳೋದು. ಏನ್ ಸರ್ ಆಯಿಲ್ ಅಷ್ಟೊಂದು? ದಿಸ್ ಗಾಟ್ ಕಟ್. ಆಯಿಲ್ ಇಲ್ದೆ ಹೋದ್ರೆ ತಿನ್ನೋದಿಲ್ಲ ಜನ. ಇದಕ್ಕೇನೆ ನಮ್ಗೆ ಶಿಟ್ ಜಾಸ್ತಿ. ನಮ್ಮ ಶಿಟ್ ಇದಕ್ಕೆ ಜಾಸ್ತಿ. ಹೊರಟು ಇದ್ರ ಸಲುವಾಗಿನೇ, ಹೊರಟು ಶಬ್ದ ಬರೋದು ಇದ್ರ ಸಲುವಾಗಿನೇ. ಖಾರ ತಿಂತೀವಿ, ಆಯಿಲ್ ಜಾಸ್ತಿ ತಿಂತೀವಿ. ನಮ್ಮ ಬೆಂಗಳೂರಲ್ಲಿ ಸರ್ ಈ ತರದ್ ತಿನ್ಬಿಟ್ರೆ ಕರಗಿಸೋದ್ ಕಷ್ಟ ಅಂತೀವಿ. ಬಟ್ ನಮ್ಗೆ ಈ ನಿಮ್ಮಲ್ಲಿ ಬೆಂಗಳೂರಿನಲ್ಲಿ ನಾವು ಈಗ ಒಂದು 2 ದಿವಸ ಅಷ್ಟು ಇರ್ಬೋದು, 3-4 ದಿವಸ ನಮ್ಗೆ ಆಗೋದಿಲ್ಲ. ಆಹಾರ ವ್ಯವಸ್ಥೆ ಅಲ್ಲಿ ಸಪ್ಪಗ ಊಟ ಅದು ಹೋಗುದಿಲ್ಲ. ಅದಕ್ಕೆ ನಮ್ಮ ಸಿಸ್ಟರ್ ಮನೆ ಅಥವಾ ಸಂಬಂಧಿಕರ ಮನೆ ಇದಾವೆ, ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ವೆಲ್ ವೀಕ್ಷಕರೇ, ಒಂದೊಮ್ಮೆ ನಿಮಗೆ ಇಡೀ ಹೋಟೆಲ್ ನ ಪ್ಯಾನ್ ಮಾಡಿ ತೋರಿಸ್ಬಿಡ್ತೀವಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ, ಮತ್ತೆ ತುಂಬಾ ಟೇಸ್ಟಿ ಫುಡ್ ಇಲ್ಲಿ ಸಿಗ್ತದೆ ಅಂತ. ರೇಣುಕಾ ಅಂತ ಇದರ ಹೆಸರು. ಹುಕ್ಕೇರಿಯ ಚೆನ್ನಮ್ಮ ಸರ್ಕಲ್ ಇಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಈ ಲೊಕೇಶನ್ ಸಿಗ್ತದೆ. ಸ್ನಾಕ್ಸ್ ಟೈಮ್ ಆಗಿರೋದ್ರಿಂದ ಮಿಸಲ್ ಪಾವ್, ಅದರ ಜೊತೆಗೆ ಬ್ರೆಡ್ ಮತ್ತು ಇದು ಬೋಂಡಾ ಅಂತ ಅನಿಸ್ತದೆ. ಸೊ ಟೋಟಲಿ ಡಿಫ್ರೆಂಟ್ ಆಗಿರುವಂತಹ ಖಾದ್ಯಗಳು. ಖಾರ ಇರಲ್ರಿ ಸರ್? ಖಾರ ಇದು ಖಾರ ಬೇಕು. ನಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಟೇಸ್ಟ್ ಮಾಡಿ ಹಾಗೇನಿಲ್ಲ. ಕಾಸ್ಟ್ಲಿ ಖಾರ ಜಾಸ್ತಿ ಕಮ್ಮಿ ಇಟ್ಸ್ ಓಕೆ. ಬಟ್ ಇವಾಗಲೇ ಹ್ಯೂಮನ್, ನಾನು ಹ್ಯೂಮನ್, ನಿಮಗೆ ಸರಿ ಹೊರತದೆ, ನೀವು ತಿನ್ನಿ, ಸ್ವಲ್ಪ ಕಮ್ಮಿ ತಿನ್ನಿ. ಸರ್, ನಾನು ಈ ಪ್ರಶ್ನೆ ಕೇಳಲೇಬೇಕು. ಫ್ಯಾಮಿಲಿನ ಕರ್ಕೊಂಡು ಈ ತರದ ಸ್ಪಾಟ್ ಗಳಿಗೆ ಹೋಗುವಂತದ್ದಾಗ್ಲಿ ಅಥವಾ ರೋಡ್ ಸೈಡ್ ಸಿಗುವಂತ ಫುಡ್ ನ ಎಂಜಾಯ್ ಮಾಡ್ತೀರಾ ಹೇಗೆ ಅಂತ? ನಾನು ಮಂತ್ ಅಲ್ಲಿ 2 times ನಾನು ಮಾಡ್ತೀನಿ.
ಮಂದಲ್ಲಿ 2 times ಅಲಾಂಗ್ ವಿತ್ ನನಗೆ ಮೊಮ್ಮಕ್ಕಳಿದ್ದಾರೆ 5 ಜನ. ಅವರು ನನ್ನ ಮನೆಯವರು, ನನ್ನ ಸೊಸೆಯಂದಿರು, ನನ್ನ ಮಕ್ಕಳು. ಒಂದ್ ತಿಂಗಳಲ್ಲಿ 2 ಟೈಮ್ ನಾವು ಹೊರಗಡೆ ಹೋಗಿ ಫುಡ್ ಎಂಜಾಯ್ ಮಾಡ್ತೀವಿ. ಓಕೆ ಚೆನ್ನಾಗಿರ್ತಕ್ಕಂಥ ಫುಡ್ ಎಂಜಾಯ್ ಮಾಡ್ತೀವಿ. ಓಕೆ ಸರ್, ನಿಮ್ಮ ವಾಯ್ಸ್ ನ ಗತ್ತನ್ನ ವಿಧಾನಸೌಧದಲ್ಲಿ ಕೇಳಬೇಕು ಅನ್ನುವಂಥದ್ದು ಬಹಳ ಜನರ ಆಸೆ ಇರ್ತದಿಲ್ಲ ಎಲ್ರಿಗೂ ಕೂಡ. ಯಾಕೆಂತಂದ್ರೆ ವಿಪಕ್ಷದಲ್ಲಿ ಗಟ್ಟಿಯಾಗಿ ಮಾತನಾಡುವಂತಹವರ ಸಂಖ್ಯೆ ತುಂಬಾ ಕಡಿಮೆ. ಆರ್ ಅಶೋಕ್ ಅವರು ತುಂಬಾ ಕಾಂಪ್ರೂವ್ ಆಗ್ತಾರೆ ಅನ್ನುವಂತ ಮಾತಿದೆ. ಯತ್ನಾಳ್ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಸರಿಯಾಗಿ ಸಿಗಲ್ಲ ಅನ್ನುವಂತ ಆರೋಪ ಇದೆ. ಕತ್ತಿ ಅವರ ಧ್ವನಿಯಲ್ಲಿ ಕೇಳಿಸ್ಕೋಬೇಕು ಅನ್ನುವಂಥದ್ದು ಇದೆ ತುಂಬಾ ಜನಕ್ಕೆ. ಯಾವಾಗ ಆ ಕನಸು ನನಸಾಗುವಂತ ಪ್ರಯತ್ನ ಆಗುತ್ತೆ ಅಂತ? ನಮ್ಮಂತವ್ರಿಗೆ ಟಿಕೆಟ್ ಕೊಡುದಿಲ್ಲ. ನಮ್ಮಂತವ್ರು ಜೋರಾಗಿ ಮಾತಾಡ್ತೀವಿ ಅಂತ ಟಿಕೆಟ್ ಕೊಡುದಿಲ್ಲ ನಮಗೆ. ಫಸ್ಟ್ ಟೈಮ್ when I became a member of parliament from 2009 to 2014, I spoken for 17 times. 17 times. Okay. So many member of parliament asked me, "Oh, Mr. You are here first time. First period you spoken 17 times. Okay. Last 15 years we are here. We didn't speak single question. Didn't ask single question. ಮತ್ತೆ ಏನಿದು 5 ವರ್ಷದಲ್ಲಿ 17 ಸಲ ಮಾತಾಡ್ತಿ. ನಾವು 15 ವರ್ಷದಲ್ಲಿ ಒಂದ್ಸಲ ನಾವು ಮಾತಾಡಿಲ್ಲ, ಅಥವಾ ಒಂದ್ಸಲ ನಾವು ಏನೋ ಪ್ರಶ್ನೆ ಕೇಳಿದೀವಿ. ಕರೆಕ್ಟ್. ಮತ್ತೆ ಈಗ ಬಹಳ ಮಾತಾಡ್ತಿದ್ರೆ ನಿಂಗೆ ಟಿಕೆಟ್ ನೆಕ್ಸ್ಟ್ ಟೈಮ್ ಕೊಡುದಿಲ್ಲ ಅಂತಿದ್ರು, ಮತ್ತೆ ಹಾಗೆ ಆಯ್ತು. ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಸರ್. ಇನ್ಫ್ಯಾಕ್ಟ್ ಈಶ್ವರಪ್ಪ ಅವ್ರಿಗೂ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ, ಮತ್ತು ಪ್ರತಾಪ್ ಸಿಂಹ ಅವ್ರಿಗೂ ಈ ಪ್ರಶ್ನೆ ಕೇಳ್ತೀನಿ ನಾನು. ಮಾತನಾಡುವಂತವ್ರು ಜಾಸ್ತಿ ಮಾತಾಡಿದಾಗ ಯಾಕೆ ಬ್ರೇಕ್ ಹಾಕುವಂತ ಪ್ರಯತ್ನಗಳಾಗುತ್ತೆ ಅಂತ? ಆ ರಿಯಾಲಿಟಿಯನ್ನ ಸರ್ಕಾರದ ಕಣ್ಗಳನ್ನು ತೆಗೆಸುವಂತ ಪ್ರಯತ್ನ ಮಾಡ್ತಾರೆ. ಈಗ ನಾನು ಮಾತಾಡುವಾಗ ಸಾಕಷ್ಟು ಮಾತಾಡಿದೆ. ನನ್ನ ಮಾತಿನಲ್ಲಿ ಇನ್ಫ್ಲುಯೆನ್ಸ್ ಇಲ್ವೇ ಇಲ್ಲ. ಇನ್ಫ್ಲುಯೆನ್ಸ್ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಪಟೇಲ್ರು ನನಗೆ ಒಂದು ಮಾತನ್ನು ಹೇಳಿದ್ರು. ಉಮೇಶ್ ಕತ್ತಿಯನ್ನ, ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರು PWD ಮಿನಿಸ್ಟರ್ ಆಗಿದ್ರು ಅದೇ ಟೈಮ್ದಲ್ಲಿ 1996. ಅವ್ರೊಂದು ಮಾತು ಹೇಳಿದ್ರು, ಉಮೇಶ್ ಅಣ್ಣ PWD ಮಿನಿಸ್ಟರ್ ಮಾಡ್ತಾ ಇದ್ದೀನಿ, ನೋಡಪ್ಪ ಕೈ ಬಾಯಿ ಕಚ್ಚಿ, ಕೈಯ ಬಾಯಿ ಕಚ್ಚಿ ಈ 3 ಸರಿಯಾಗಿ ಇಟ್ಕೊಂಡು ಜನಸೇವೆ ಮಾಡ್ಕೊಂತ ಹೋಗಪ್ಪ ಅಂತ ಮಾತನ್ನ ನಮಗೆ ಹೇಳಿದ್ರು. ಅವರು ಕ್ಲಿಯರ್ ಇನ್ಫ್ಲೂಯೆನ್ಸ್ ಅವರು ಇಲ್ಲ. ನಾವು ಒಳ್ಳೆಯವರಾಗಬೇಕು, ನಾವು ಬೆಳಿಬೇಕು, ಸಮಾಜ ಸೇವೆ ಮಾಡಬೇಕು, ಭಾವನೆ ಇಟ್ಕೊಂಡು ನಮ್ಮ ಎಚ್ಚರಿಕೆ ಮಾತುಗಳನ್ನು ಹೇಳಿದ್ರು. ಅದನ್ನ ನಾವು ಸ್ವೀಕಾರವಾಗಿ ತಗೊಂಡಿದ್ದೀವಿ. ಅಣ್ಣ ತಮ್ಮ ಸರಿಯಾಗಿ ಅಲ್ಲಿಂದ ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಬಟ್ ಈಗಿನ ಜನರಿಗೆ ಅಂತದ್ ನಾವೇನ್ರಿ ಹೇಳಲಿಕ್ಕೆ ಹೋದ್ರೆ ಸಿಕ್ಕಾಪಡಿ ಅದ್ವಾತದ್ವಾಗಿ ಇವತ್ತು ದಿವಸ ಪಾರ್ಟಿ ಲೆವೆಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಆ ಲೆವೆಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ಕೆಲವೊಬ್ರಿಗೆ ಏನಿರ್ತದೆ, ಸರ್ಕಾರದಲ್ಲಿ ಎಂತವ್ರು ಬೇಕು, ಅವ್ರಿಗೆ ಅಡ್ಜಸ್ಟ್ ಹಾಕೊಂಡು ಹೋಗೋರು ಬೇಕು. ಊರಲ್ಲಿ, ಹಳ್ಳಿಯಲ್ಲಿ, ಮನೆಯಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ ಹೇಳಬಾರ್ದು. ಸಮ ಮ್ಯಾನೇಜಬಲ್ ಇರಬೇಕು ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ಅಡ್ಜಸ್ಟ್ ಇರ್ಬೇಕು ಅಂತಾರೆ. ಬಟ್ ನಮಗೆಲ್ಲ ಆಗುದಿಲ್ಲ. ಯಾರ ಸಲುವಾಗಿ ಅಡ್ಜಸ್ಟ್ ಆಗ್ಬೇಕು, ಎದಕ್ಕೆ ಅಡ್ಜಸ್ಟ್ ಆಗ್ಬೇಕು? ನಾವು ಬಂದಿರೋದನ್ನ ನಮ್ಮ ಭಾಗದ ಜನರ ಸಮಸ್ಯೆ ತಗೊಂಡ್ ಬಂದಿದ್ದು. ಮತ್ತೆ ಇದನ್ನ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಹೇಳದೆ ಎಲ್ಲೇ ಹೊರಗಡೆ ನಿಂತು ಹೇಳಿದ್ರೆ ಆಗತ್ತಾ? ಅದಕ್ಕೆ ನಾವು ಅಲ್ಲಿ ನಮಗೆ ಅನಿಸಿದ್ದನ್ನ ನಾವು ಹೇಳಿರ್ತೀವಿ. ಅದು ಕೆಲವೊಂದು ಪಾರ್ಟಿಗೆ ಸರಿ ಅನಿಸ್ತದೆ, ಕೆಲವೊಂದು ಪಾರ್ಟಿಗೆ ಸರಿ ಅನಿಸೋದಿಲ್ಲ. ಇಟ್ ಮೇ ಬಿ ದಟ್ ಸೆಕೆಂಡರಿ. ಬಟ್ ರಿಯಾಲಿಟಿ ಇವತ್ತು ಹೇಳೋರಿಗೆ ಇವತ್ತು ಅವಕಾಶಗಳು ಬಹಳ ಕಡಿಮೆ. ಅದ್ರಲ್ಲಿ ನಾನು ಒಬ್ಬ. ಸರ್, ಇನ್ಫ್ಯಾಕ್ಟ್ ನಾವು ಗಾಡಿಯಲ್ಲಿ ಬರುವಾಗ ಮಾತಾಡ್ತಾ ಇದ್ವಿ, ಇಡೀ ಕುಟುಂಬದಲ್ಲಿರುವಂತವ್ರು, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಟಿಕೆಟ್ ಸೀಟ್ ಬುಕ್ ಆಗಿರುತ್ತೆ. ನಾ ಏನು ರಾಜಕೀಯ ಬರ್ಲೇಬೇಕು ಅನ್ನುವಂಥದ್ದಿಲ್ಲ ಅಂತ. ಯಾಕೆ ರಾಜಕೀಯದ ಮೇಲೆ ಒಲವು ಅಷ್ಟು ಕಡಿಮೆ ಅಂತ? ರಾಜಕೀಯಕ್ಕೆ ಬರ್ಬೇಕಾದ್ರೆ ಸುಳ್ಳು ಮಾತಾಡ್ಬೇಕು. ಫಸ್ಟ್ ಸುಳ್ಳು ಮಾತಾಡ್ಲೇಬೇಕು ನೀವು. ಸುಳ್ಳು ಮಾತಾಡದೆ ಹೋದ್ರೆ ರಾಜಕೀಯದಲ್ಲಿ ನಿಮಗೆ ಭವಿಷ್ಯ ಇಲ್ಲ. ಸುಳ್ಳು ಮಾತಾಡಿದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನನ್ ಕಾನ್ಸಿಯಸ್, ನನ್ ರಾತ್ರಿ ನಿದ್ದೆ ಮಾಡೋದಿಲ್ಲ. ಅದಕ್ಕಾಗಿ ರಾಜಕೀಯದಾಗಿ ನನಗೆ ಬೇಡ ಅಂತ ಒಮ್ಮೆ ಮನಸ್ಸುತ್ತೆ. ಸುಳ್ಳು ಮಾತಾಡ್ಲೇಬೇಕು ನೀವು. ಅದರ್ವೈಸ್ ಯು ಕಾಂಟ್ ಸರ್ವೈವ್. ಅದರ ಕೆಲವಷ್ಟು ಜನ ರಾಜಕಾರಣಿಗಳು ಇಲ್ಲ ಅಂತಲ್ಲ, ಬಟ್ ಮೇಜರ್ ಇದನ್ನ ಈಗಿನ ಒಂದ್ ಲೆಕ್ಕ ತೆಗೆದ್ರೆ ಇವತ್ತು ಸುಳ್ಳು ಮಾತಾಡ್ಲೇಬೇಕು ರಾಜಕೀಯಕ್ಕೆ ಬರ್ಬೇಕಾದ್ರೆ. ಮುಂಜಾನೆ ಒಂದು ಮಾತಾಡ್ಬೇಕು, ಮಧ್ಯಾಹ್ನ ಒಂದು ಮಾತಾಡ್ಬೇಕು, ಸಾಯಂಕಾಲ ಒಂದು ಮಾತಾಡ್ಬೇಕು. ಅದೇ ಮತ್ತೊಮ್ಮೆ ನೀವು ಪ್ರಶ್ನೆ ಮಾಡಿದ್ರೆ ಯೂಟರ್ನ್ ಮಾಡ್ಬೇಕು. ಇವೆಲ್ಲ ನಮ್ ಕಡೆ ಆಗುತ್ತೆ. ನಾವೇನ್ ರಿಯಾಲಿಟಿ ಅದನ್ನ ಹೇಳೋರು ಇಷ್ಟ.
ಓಕೆ ಸರ್, ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ತಮ್ಮ ಒಪಿನಿಯನ್ ಏನು ಅಂತ? ಯಾಕೆಂತಂದ್ರೆ ಎಷ್ಟು ಕೊಡ್ತೀರಿ, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಹಿಂದಿನ ಸಿದ್ದರಾಮಯ್ಯನವರು ಹಾಗಾದರೆ ಬಹುಶಃ ಅವರ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರ್ತಕ್ಕಂತ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಅನ್ಕೊಳ್ತೀನಿ. ಐ ಲವ್ ಹಿಮ್ ಲಾಸ್ಟ್ ಪೀರಿಯಡ್ ವರೆಗೆ. ಬಟ್ ಈ ಪೀರಿಯಡ್ ಅಲ್ಲಿ ಅವರು ಘೋಷಣೆ ಮಾಡಿರ್ತಕ್ಕಂತ ಕೆಲವಷ್ಟು ಕಾರ್ಯಕ್ರಮಗಳು ಒಬ್ಬ ಜನತಾ ಪರಿವಾರದ ಶಾಸಕರಾಗಿ ಕೆಲಸ ಮಾಡಿ ಲೋಹಿಯಾವಾದಿಯಲ್ಲಿ ಇದ್ಕೊಂಡವರು ಇವತ್ತು ಪರಾವಲಂಬಿ ವ್ಯವಸ್ಥೆ ಕಡೆ ಇವತ್ತು ಇಷ್ಟು ಗಮನ ಕೊಡ್ತಾರೆ ಅನ್ನೋದು ನನಗೆ ಕನಸಿನಲ್ಲಿಯೂ ನನಗೆ ಗೊತ್ತಿರಲಿಲ್ಲ. ಅದರ ನಂತರ ಜಾತಿ ವ್ಯವಸ್ಥೆಯಲ್ಲಿ ಇಷ್ಟೊಂದು ಕೇಸರಿ ಕುಂಕುಮ ಹಚ್ಕೊಳ್ಳಿಕ್ಕೆ ಹೋದ್ರೆ ಬೇಡಪ್ಪ ಅಂತಾರೆ, ಮತ್ತು ಮುಸ್ಲಿಂ ಟೋಪಿ ಕೊಟ್ರೆ ಅದನ್ನ ಹಾಕೋತಾರೆ. ಇಂಥದ್ದೇನೇನೋ ಸಮಸ್ಯೆಗಳು ಟಿವಿಯಲ್ಲಿ ಅಲ್ಲಿ ಇಲ್ಲಿ ನೋಡಿದೀನಿ ನಾವು. ಐ ಕಾಂಟ್ ಕಂಪೇರ್ ದಟ್ 10 years ಬ್ಯಾಕ್ ಸಿದ್ದರಾಮಯ್ಯ, ಟುಡೇ ಸಿದ್ದರಾಮಯ್ಯ ಇಸ್ ಲಾಟ್ ಆಫ್ ಡಿಫರೆನ್ಸ್. ಸಿದ್ದರಾಮಯ್ಯ ಬಟ್ ಆ ಹಳಿ ಸಿದ್ದರಾಮಯ್ಯ ಈಗಿನ ಸಿದ್ದರಾಮಯ್ಯಲ್ಲಿ ನೋಡಕ್ ಸಿಗೋದಿಲ್ಲ. ಅದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ದುಃಖದ ಸಂಗತಿ. ಹೀಸ್ ಬಟ್ ಮೈ ಹೀರೋ, ಹೀಸ್ ಮೈ ಹೀರೋ. ಐ ಅಕ್ಸೆಪ್ಟ್ ಇಟ್. ಬಟ್ ಇವತ್ತಿನ ಸಿದ್ದರಾಮಯ್ಯ ಅಂತಂದ್ರೆ ಇವತ್ತು ನಾನು ಹೀರೋ ಆಗಿ ಸ್ವೀಕಾರ ಮಾಡಕ್ ನಾನು ರೆಡಿ ಇಲ್ಲ. ಹಿಂದಿನ ದಿನಮಾನದಾಗ ನಾನು ಹೀರೋ ಅಂತಾನೆ ಅವ್ರನ್ನ ಸ್ವೀಕಾರ ಮಾಡಿದೀನಿ, ಹೇಳಿದೀನಿ, ಈಗೂ ಅಷ್ಟೇ ಪ್ರೀತಿ ಇದೀನಿ. ಬಟ್ ಅವ್ರ ವಿಚಾರ ಯಾಕೆ ಈ ರೀತಿ ಹೋಗ್ತಾ ಇದೆ ಅನ್ನುವಂತ ಮನುಷ್ಯನಲ್ಲಿ ಒಂದು ಏನೋ ನೋವಿದೆ. ಒಬ್ಬ ಅವರ ಅಪ್ಪಟ ಅಭಿಮಾನಿಯಾಗಿ ಪೊಲಿಟಿಕಲಿ ಅವ್ರು ಬೇರೆ ಪಕ್ಷದವ್ರು ಇರ್ಬೋದು, ಆದ್ರೆ ಇವತ್ತು ಹಾಲ್ಮಸ್ ಸಮಾಜದಲ್ಲಿ ಇರ್ತಕ್ಕಂತ ಒಬ್ಬ ನೇತಾರನ್ನ ನಾವು ಕಂಡಾಗ ಅಥವಾ 7 ಸಲ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳನ್ನ ನೋಡಿದಾಗ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ಪ್ರಜ್ಞಾವಂತಿಕೆ ಅವರಲ್ಲಿ ಇದೆ. ಬಟ್ ಈಗಿನ 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿದ್ರೆ ಬಹುಶಃ ಇದು ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಮೇಲೆ ದೊಡ್ಡದಾಗಿರ್ತಕ್ಕಂಥ ಹೊರೆ ಬರುವಂತ ಸರ್ಕಾರಗಳಿಗೆ ಪಟ್ಟು ಕೊಡ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. ಸರ್, ನಾವ್ ಯಾವ ಊರ್ ಬಂದಿದೀವಿ ಈಗ? ಏನ್ ಕಾರ್ಯಕ್ರಮ ಇಲ್ಲಿ? ಇದು ಬಾಡ್ ಅಂತ ಒಂದು ಊರು. ಇಲ್ಲಿ ಅಂಬೇಡ್ಕರ್ ಒಂದು ಪುತ್ಥಳಿ ಪೂಜೆ ಇದೆ, ಪುತ್ಥಳಿ ಭೂಮಿ ಪೂಜೆ ಇದೆ. ಅದ್ ಸ್ವಲ್ಪ ವೀಕ್ಷಣೆ ಮಾಡ್ಲಿಕ್ಕೆ ಬರ್ರಿ ಅಂದ್ರು, ಆ ಪ್ರಕಾರ ಬಂದಿದ್ದೀನಿ. ಆ ಒಂದು ವೀಕ್ಷಣೆಯನ್ನು ಮುಗಿಸೋಣ ನಂತರ ಒಬ್ಬ ಸ್ನೇಹಿತರ ತಂದೆಗಳು ಒಂದಿಬ್ರು ತೀರಿ ಹೋಗಿದ್ದಾರೆ. ಅವರಷ್ಟು ಮಾತಾಡ್ಸ್ಕೊಂಡು ಆಮೇಲೆ ಮರಳಿ ನಿಮ್ ಜೊತೆಗೆ ಮತ್ತೆ ನಾ ಸಂಕೇಶ್ವರಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಓಕೆ, ಸೊ ನಾನ್ ತುಂಬಾ ಟೈಮ್ ತಗೊಳಕ್ ಹೋಗಲ್ಲ, ಬನ್ನಿ ಸರ್, ಜನರನ್ನ ಭೇಟಿ ಮಾಡ್ಬಿಟ್ಟೋಣ. ಓಕೆ ವೀಕ್ಷಕರೇ, ಈಗ ಬಾಡ ಅನ್ನುವಂತಹ ಒಂದು ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಸೊ ನೋಡಬಹುದು ನೀವು, ರಮೇಶ್ ಕತ್ತಿ ಅವರು ಜನರ ಜೊತೆ ಹೇಗೆ ಬೆರೆತಿದ್ದಾರೆ ಅನ್ನುವಂಥದ್ದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಮಗಾರಿ ನಡೀತಾ ಇರುವಂತದ್ದು, ಅದರ ಪರಿಶೀಲನೆಯನ್ನ ರಮೇಶ್ ಕತ್ತಿ ಅವರು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುತ್ತೆ, ಅಲ್ಲೆಲ್ಲವೂ ಕೂಡ ಹೋಗಿ ಜನರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ. ಆಮೇಲೆ ಒಬ್ಬ ಲೀಡರ್ ತಾನು ಚುನಾವಣೆಯಲ್ಲಿ ಸೋತರೂ ಕೂಡ ಜನರ ಜೊತೆ ಹೇಗೆ ಬಾಂಡಿಂಗ್ ಅನ್ನ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆಗ್ತದೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ಲಿ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಮುಂದುವರಿತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ. ಇನ್ಫ್ಯಾಕ್ಟ್ ರಮೇಶ್ ಕತ್ತಿ ಅವರ ಟ್ರೆಂಡ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಅವರು ಈ ತರ ಭುಜ ತಟ್ಟಿ ಮತ್ತು ಜನ ಬಂದವರಿಗೆ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು, ಇದೆಲ್ಲವೂ ಕೂಡ ಉತ್ತರ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕಾಣಸಿಗುವಂತಹ ದೃಶ್ಯಗಳು. ಇದು ಬಸವನಗರ ಸಂಕೇಶ್ವರಿ ತೋಟ ಬಾಡ ಅನ್ನುವಂತಹ ಜಾಗ ಇದು. ಅಂದ್ರೆ ಜನ ತಮ್ಮನ್ನ ಗೆಲ್ಲಿಸದೇ ಇರ್ಲಿ, ಅವರ ಸೇವೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನ ಅವರು ಮೊದಲಿಂದ ಕೂಡ ಹೇಳ್ತಾ ಇದ್ರು. ಸೊ ಅದರಂತೆ ನಡೆದುಕೊಳ್ತಾ ಇರುವಂತದ್ದನ್ನ ನೀವು ಗಮನಿಸಬಹುದು. ಇನ್ಫ್ಯಾಕ್ಟ್ ಬೆಳಗಾವಿ ರಾಜಕೀಯ ಟೋಟಲಿ ಡಿಫ್ರೆಂಟ್. ಯಾವಾಗ ಎಲ್ಲಿ ಹೇಗೆ ಏನ್ ಬದಲಾವಣೆಗಳಾಗುತ್ತೆ, ಏನು ರಾಜಕೀಯವಾಗಿ ಸ್ಟ್ರಾಟಜಿಗಳು ಇರುತ್ತೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಇದು ನಾವು ಬಾಡ ಅನ್ನುವಂತಹ ಗ್ರಾಮದಲ್ಲಿ ಕಾಣ ಸಿಗುವಂತಹ ದೃಶ್ಯಗಳಿದು. ಮಾತಾಡಿಸ್ತಾ ಹೋಗ್ತೀನಿ ಸಾಹೇಬ್ರ ಜೊತೆ. ಸರ್, ಪ್ರತಿನಿತ್ಯ ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೀರಿ ಅಂತ?
ಡೈಲಿ ಏನೇನ್ ಕಾರ್ಯಕ್ರಮ ಅಂತ ಏನೂ ಇರೋದಿಲ್ಲ. ಬಹಳ ಸಿಂಪಲ್ ಇದೀವಿ. ಅವರು ಸಿಂಪ್ಲಿ ಲೈಕ್ ಮಾಡ್ತಾರೆ ಜನ, ನಮ್ ಭಾಗದ ಜನ. ಜಸ್ಟ್ ಬರ್ತೀವಿ, ಖುಷಿಯನ್ನ ವಿಚಾರ ಕೊಡ್ತೀವಿ, ಅವ್ರ ಏನ್ ಕೆಲಸ ಕೇಳ್ತೀವಿ, ಅದನ್ನಲ್ಲೇ ಸ್ಥಳದ ಮೇಲೆ ಪರಿಹಾರ ಮಾಡ್ತೀವಿ, ಮತ್ತೆ ಮುಂದಿನ ಊರಿಗೆ ಹೋಗ್ತೀವಿ. ದಿವಸ ಒಂದ್ 12-15 ಇರ್ತಾವೆ. ಓಕೆ. ಅಷ್ಟ್ 12-15 ಹಳ್ಳಿಗೆ ಹೋಗಿ ಜನರ ಸಮಸ್ಯೆಗಳು ಕೇಳುದು, ಅಲ್ಲಿ ಪರಿಹಾರ ಮಾಡಿ ಮುಂದೆ. ಓಕೆ ಸರ್, ಇನ್ಫ್ಯಾಕ್ಟ್ ನಾನು ಬೇರೆ ಬೇರೆ ಭಾಗಗಳಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಆಗಿರಬಹುದು, ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲೆಲ್ಲವೂ ಕೂಡ ಒಂದು ಟ್ರೆಂಡ್ ಇದೆ ಸರ್. ಅಂದ್ರೆ ಜನ ಮದುವೆಗೆ ಅಥವಾ ನಾಮಕರಣಕ್ಕೆ ಪ್ರತಿ ರಾಜಕಾರಣಿಗೂ ಕೂಡ ಇನ್ವೈಟ್ ಮಾಡ್ತಾರೆ, ತಮ್ಮ ಲೀಡರ್ ಮತ್ತು ತಮ್ಮ ಮನೆಯವರು ಅನ್ನುವಂತಹ ಬಾಂಧವ್ಯವನ್ನ ಇಟ್ಕೊಂಡು. ಒಂದು ವೇಳೆ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಸ್ವಾಭಾವಿಕವಾಗಿ ಅನ್ಯೋನ್ಯವಾಗಿರ್ತಕ್ಕಂತ ಒಂದು ಕುಟುಂಬದ ಸಂಬಂಧ ಇವತ್ತಿನ ದಿವಸ ನನ್ನ ಮತದಾರ ದೇವರುಗಳು ಮತ್ತು ನಮ್ಮ ಮನೆತನದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧ ಇದೆ. ಕರೆಕ್ಟ್. ಇವತ್ತು ಜಾತಿ, ಧರ್ಮ, ಮತ, ಪಂಥ, ಮೇಲು ಕೀಳು, ವರ್ಗ, ವರ್ಣ ಅನ್ನೋದೇನೆ ಒಂದು ಮನುಷ್ಯತ್ವಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸಮೂಹನ ನಾವು ರಚನೆ ಮಾಡ್ಕೊಂಡಿದೀವಿ. ಓಕೆ. ಅವ್ರವ್ರ ಕುಟುಂಬದಲ್ಲಿ ಏನೋ ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಮಾನಸಿಕ ಮಾಡ್ಕೊಳ್ತಾರೆ. ಕರೆಕ್ಟ್. ಒಂದ್ ವೇಳೆ ನನಗೂ ಎಲ್ಲಾನು ಅಟೆಂಡ್ ಮಾಡಕ್ ಆಗಲ್ಲ, ಬಟ್ ನೆಕ್ಸ್ಟ್ ಟೈಮ್ ಆ ಊರಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಕುಶಲೋಪಚಿ ವಿಚಾರ ಮಾಡಿ, ಅವ್ರ ಮದುಮಕ್ಕಳಿದ್ರೆ ಆಶೀರ್ವಾದ ಮಾಡಿ ಒಂದ್ ಅರ್ಧ ಕಪ್ ಚಹಾ ಕುಡಿದು ಬರ್ತೀನಿ. ಈ ಒಂದು ವ್ಯವಸ್ಥೆ ಇಟ್ಕೊಂಡಿದೀವಿ. ಮದುವೆಗೆ ಹೋಗ್ಬೇಕು, ಮನೆ ವಾಸ್ತು ಶಾಂತಿಗೆ ಹೋಗ್ಬೇಕು, ಮನೆಯಲ್ಲಿ ಏನ್ರಿ ಕಾರ್ಯಕ್ರಮ ಇದ್ರೆ ಹೋಗ್ಬೇಕು, ನಾಮಕರಣಕ್ಕೆ ಹೋಗ್ಬೇಕು, ಅಥವಾ ಕುಬಸ್ ಅಂತ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಹೋಗ್ಬೇಕು. ಅವ್ರಲ್ಲಿ ತೀರಿ ಹೋದ್ರೆ ಯಾಕಪ್ಪ, ಯಾವ ರೀತಿ ಏನಾಯ್ತು ಅನ್ನೋದು ಸಲ ಅದನ್ನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಕು. ಒಂದೇ ಒಂದು ಮಾತಿನಲ್ಲಿ ಹುಕ್ಕೇರಿ ತಾಲೂಕು ಅನ್ನೋದು ಒಂದು ಕುಟುಂಬ ಇರ್ತಕ್ಕಂತ ಒಂದು ತಾಲೂಕು. ಇಲ್ಲಿ ಜಾತಿ ಮತ ಪಂಥ ವರ್ಗ ವರ್ಣ ಮೇಲು ಕೀಳು ಅನ್ನದೇನೆ ಎಲ್ಲರೂ ಅನ್ಯೋನ್ಯವಾಗಿದ್ದೀವಿ. ನಾವ್ ಹೆಂಗಿದೀವಿ ಹಂಗ ನನ್ನ ತಾಲೂಕಿನ ಜನ ಇರ್ಲಂತ ಹಿಂದಿಂದ ನಮ್ಮ ಮನೆತನ ಭಾವಿಸಿದೆ. ಈಗ ನಾವು ಭಾವಿಸ್ತಾ ಇದೀವಿ, ಮುಂದೆ ನನ್ನ ಮಕ್ಕಳು ಸಹಿತ ಅದನ್ನೇ ಭಾವಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ನನಗೆ ಒಬ್ಬನಿಗೆ ಎಲ್ಲರೂ ಅಟೆಂಡ್ ಮಾಡಕ್ ಆಗೋದಿಲ್ಲ. ಈ ಭಾಗದ ಶಾಸಕರಾಗಿರ್ತಕ್ಕಂತ ದಿವಂಗತ ಉಮೇಶನ್ ಅವ್ರ ಕತ್ತಿಯವ್ರ ಸುಪುತ್ರ, ನನ್ನ ಹಿರಿಯ ಸುಪುತ್ರ ನಿಖಿಲ್ ಕತ್ತಿಯವರು ಅಟೆಂಡ್ ಮಾಡ್ತಾರೆ. ನನ್ನ ಇಬ್ರು ಮಕ್ಕಳಿದ್ದಾರೆ, ಟ್ವಿನ್ಸ್ ಇದಾರೆ, ಲವ್ ಖುಷಿ ಅವರು ಅಟೆಂಡ್ ಮಾಡ್ತಾರೆ. ನಾನು ಎಲ್ಲಾ ಕೆಲಸಗಳು ನಾನು ಅಟೆಂಡ್ ಮಾಡ್ತೀನಿ. ವಿಶೇಷವಾಗಿ 40 ವರ್ಷದಿಂದ ಒಂದು ಒಡನಾಟ ಇರೋದ್ರಿಂದ ಹೆಚ್ಚಿಗೆ ಜನ ಸಣ್ಣ ಸಾವುಕಾರ ಅಂದ್ರೆ ನಮ್ಮ ಅಣ್ಣ ಇದ್ದಾಗ ಅವ್ನು ದೊಡ್ಡ ಸಾವುಕಾರ ಅಂತಿದ್ರು, ನನಗೆ ಚಿಕ್ಕ ಸಾವುಕಾರ ಅಂದ್ರೆ ಸಣ್ಣ ಸಾವುಕಾರ ಅಂತಿದ್ರು. ಆ ನಿಟ್ಟಿನಲ್ಲಿ ಇವತ್ತಿಗೂ ಮನಸ್ಸಿನಲ್ಲಿ ಜನರಿಗೆ ಏನು ಸಣ್ಣ ಸಾವುಕಾರ, ರಮೇಶ್ ಸಾವುಕಾರ, ಸಣ್ಣ ಸಾವುಕಾರ, ಚಿಕ್ಕ ಸಾವುಕಾರ ಬರ್ಲಿ ಅನ್ನೋಂತ ಒಂದು ಪ್ರೀತಿ ಪ್ರೇಮ. ಅನಿವಾರ್ಯವಾಗಿ ನನ್ನ ಮಕ್ಕಳು ಬಂದ್ರು ಸಹಿತ ಅದೇ ಅಪಾರ್ಥ ತಗೊಳ್ಳೋದಿಲ್ಲ. ಇಂಥ ಟೈಮ್ನಲ್ಲಿ ಬರುವಂತದ್ದು ಸರ್ವೇ ಸಾಮಾನ್ಯ. ಜನರನ್ನ ಮಾತಾಡಿಸ್ಬಿಡ್ತೀನಿ ಸರ್. ನಾವು ಈ ಹುಕ್ಕೇರಿ ತಾಲೂಕದ ಅಂದ್ರೆ ನಮ್ದು ದೇವ್ರಿ ಸರ್, ಇವ್ರು ನಮ್ ದೇವ್ರ. ಇವ್ ಎಲ್ಲಾ ಹುಕ್ಕೇರಿ ತಾಲೂಕ ಇದ್ದ ಯಾನ್ ಇಂಪ್ರೂವ್ ಆಗಿದೆ ಈ ದೇವ್ರದಿಂದನ ಕಾದ್ ಬೀಳುತ್ತೆ. ರಮೇಶನ ಕತ್ತಿಗೆ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ಫೋನ್ ತಗೋತಾರು. ರಾತ್ರಿ 12 ಆಗ್ಲಿ 1 ಆಗ್ಲಿ ನಮಗ ಅನುಭವ ಆಗಿದವ್ರು, ನಮಗ ಅನುಭವ ಆಗಿದಾವು. 12-1 ಗಂಟೆಗೆ ಫೋನ್ ಹಚ್ಚಿದ್ರು ಫೋನ್ ತಗೋತಾರು. ಅಕಸ್ಮಾತ್ ಅವ್ರು ಯಾವ್ದ್ರ ಕೆಲಸದೊಳಗೆ ಬಿಜಿ ಇದ್ರೂ ಮತ್ತ ಅದನ್ನ ಮಿಸ್ ಕಾಲ್ ನೋಡಿ ಪುನಃ ತಿರುಗಿ ಹಚ್ತಾರೆ. ತಿರುಗಿ ಹಚ್ಚಿ ಕಾರ್ಯಕರ್ತರ ಜೊತೆ ಒಡನಾಟ ಹಿಂಗೈತೆ ಅಂದ್ರ ರಕ್ತ ಸಂಬಂಧ ಗತಿ. ಸರ್, ನನಗೊಂದು ಪ್ರಶ್ನೆ ಏನ್ ಗೊತ್ತಾ, ವಿಧಾನಸೌಧದಲ್ಲಿ ಇರ್ತಿದ್ರೆ ಬಹುಶಃ ಉತ್ತರ ಕರ್ನಾಟಕದ ಬಗ್ಗೆ ತುಂಬಾ ಏನು ಧ್ವನಿಯಲ್ಲಿ ಮಾತಾಡ್ತಿದ್ರಲ್ಲ, ಆ ಲೆಕ್ಕಾಚಾರನ ಬೇರೆ ಇತ್ತು. ಅದನ್ನ ಮಾತಿನೊಳಗೆ ಹೇಳಕ್ಕೂ ಆಗಂಗಿಲ್ಲ. ಆ ಲೆಕ್ಕದೊಳಗ ಅದು ಹೈಲೈಟ್ ಬೇರೆನ ಆಗ್ತಿತ್ರಿ. ನಮ್ ತಾಲೂಕು ಆಗ್ತಿತ್ತು, ಮತ್ತೆ ಕರ್ನಾಟಕ ರಾಜ್ಯನೂ ಆಗ್ತಿತ್ತು, ಉದ್ದಾರ ಆಗ್ತಿತ್ತು. ಆ ವಿಷಯದಾಗ ನಾವು ದುರಾದೃಷ್ಟ ಅಂತ ಇದ್ವಿ. ಯಾಕಂದ್ರೆ ಸಾವುಕಾರ ನಮ್ ಸಾವುಕಾರಲ್ಲಿ ಮೇಲೆ ಇರ್ಬೇಕಾಗಿತ್ರಿ. ಹೌದು, ಅಟ್ ಲೀಸ್ಟ್ ಸಮಸ್ಯೆಗಳ ಬಗ್ಗೆ ನಮಗ್ ಚಲೋ ಐತ್ರಿ, ನಮಗ್ ಚಲೋ ಐತಿ. ಮತ್ತೆ ಇವ್ರನ್ನ ಬಿಟ್ರೆ ಯಾರ ನಮಗ ಅದಕ್ಕೆ ಹೊಂದಂಗೆ ಇಲ್ಲ. ಹೊಂದಂಗಿಲ್ಲ ನಾವು ಕೆಲವೊಂದು ಈಗ ಉದಾಹರಣೆ ಮಾಡಿ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸಿದ ನಮ್ ಕ್ಷೇತ್ರದ ಜನ, ಈ KV ಆತು ಡಿಸಿಸಿ ಆತು, ಪ್ರಾಕ್ಟಿಕಲ್ ಆಗಿ ಕ್ಷೇತ್ರ ಜನ ತೋರಿಸಿದಾರು. ಆ ಪ್ರಕಾರ ನಮಗ್ ಈ ಕತ್ತಿ ಕುಟುಂಬ ಹೊರತುಪಡಿಸಿ ಬೇರೆ ಎಲ್ಲೂ ಮಾಡಂಗಿಲ್ಲ. ಅಟ್ಟು ಒಡನಾಟ ಚಂದ ಐತಿ. ಇವ್ರ ನಮ್ಮ ದೇವ್ರು, ಇವ್ರ ನಮ್ಮ ಅಪ್ಪ. ಸೂಪರ್. ಓಕೆ ಸರ್, ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ತಮ್ಮ ಹತ್ರ ಅಧಿಕಾರ ಇಲ್ಲ ಆದ್ರೂ ಕೂಡ ಲೈಕ್ ಜನರು ಕೆಲಸ ಮಾಡ್ಕೊಡ್ಬೇಕು ಅನ್ನುವಂತಹ ಆ ತುಡಿತಾ ಇದೆ. ಯಾಕೆ ಈ ಹಿಂದೆ ಸೋಲು ಅನುಭವಿಸುವಂತ ಸನ್ನಿವೇಶ ಬಂತು ಅಂತ? ಆ ಸೋಲು ಗೆಲುವಿನ ಇನ್ನೊಂದು ಮುಖ. ಕರೆಕ್ಟ್. ಅದು ಇವತ್ತು ಗೆದ್ರೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಕರೆಕ್ಟ್. ಸೋತ್ರೆ ಒಂದು ಅನುಭವ ಆಗ್ತದೆ. ಹೌದು.
ಆದ್ರೆ ಜನಸೇವೆ ಮಾಡ್ಲಿಕ್ಕೆ ಅಧಿಕಾರನೇ ಬೇಕು ಅನ್ನುವಂತ ಅವಶ್ಯ ಅನ್ನುವಂತ ಮನುಷ್ಯ ನಾನಲ್ಲ. ಕರೆಕ್ಟ್. ಮಾನವೀಯತೆ ಬೇಕು. ನಿಮ್ ಕಡೆ ಅಧಿಕಾರ ಇಲ್ಲ, ಹೌದು. ತಿಳುವಳಿಕೆ ಇದೆ, ಜನರಿಗೆ ದಾರಿ ತೋರಿಸುವಂತ ಒಂದು ಮನಸ್ಸಿದೆ, ಹೌದು. ಸಮಸ್ಯೆ ಪರಿಹಾರ ಮಾಡುವಂತ ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಒಂದ್ 4 ಜನರಿಗೆ ಒಳ್ಳೆದನ್ನ ಮಾಡುವಂತ ಭಾವನೆ ಇದೆ. ಅಂದಾಗ ಅಧಿಕಾರ ಆ ನಿಟ್ಟಿನಲ್ಲಿ ಅದಕ್ಕೆ ನಾವು ಅಧಿಕಾರ ಅವಶ್ಯಕತೆ ಇಲ್ಲ. ನಿಮ್ಮ ಮಾನವೀಯತೆಯ ಮೌಲ್ಯದ ಮನಸ್ಸಿನ ಅವಶ್ಯಕತೆ ಬಹಳ ಇದೆ. ಆ ನಿಟ್ಟಿನಲ್ಲಿ ನಾನೇ ಆಗಿದ್ದೀನೋ, ನನ್ನ ತಾಲೂಕಿನ ಜನ, ನನ್ನ ಜಿಲ್ಲೆಯ ಜನ, ನನ್ನ ಜೊತೆಗೆ ಇರ್ತಕ್ಕಂಥ ಜನ ನಾನು ಇದ್ ರೀತಿಯಲ್ಲಿ ಇರ್ಲಿ ಅಂತ ಬಯಸುವಲ್ಲಿ ನಾನು ಒಬ್ಬ. ಆ ನಿಟ್ಟಿನಲ್ಲಿ ಯಾರು ಏನೇ ನನಗೆ ರಾಜಕಾರಣ ಮಾಡಕ್ ಬರೋದಿಲ್ಲ, ರಾಜಕಾರಣ ಮಾಡಿ ಗೊತ್ತೂ ಇಲ್ಲ. ಮನೆಗೆ ಬಂದವರನ್ನ ಸಮಸ್ಯೆ ಕೇಳ್ತೀನಿ, ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಕೇವಲ ಅದು ನಾನು ಪ್ರಯತ್ನ ಅಷ್ಟೇ ಮಾಡ್ತೀನಿ. ಯಾವ್ದಕ್ಕೂ ದೇವರ ಈಶ್ವರ ಅಲ್ಲ, ಕ್ರೈಸ್ತನ ಆಶೀರ್ವಾದನು ಅದಕ್ಕೆ ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಪರಿಹಾರ ಆಗ್ತದೆ. ಮೊದ್ಲಿಂದ ನಮ್ಮ ಮನೆತನದ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ, ಅವ್ರು ಬರ್ತಾರೆ ಹೋಗ್ತಾರೆ, ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಕೆಲಸ ಮಾಡ್ಲಿಕ್ಕೆ ಅಧಿಕಾರನೇ ಬೇಕು ಅನ್ನುವಂತ ಅಧಿಕಾರನೇ ಅವಶ್ಯ ಅನ್ನುವಂತ ನನಗೇನ್ ಅನ್ಸೋದಿಲ್ಲ. ಮನಸ್ಸು ಅವಶ್ಯ ಇದೆ. ಈ ಬಹಳ ಜನ ಅಧಿಕಾರದವ್ರು ಇದ್ದಾರೆ, ಬಟ್ ಯಾರು ಜನರ ಮಧ್ಯೆ ಇಲ್ಲ. ಹೌದು, ಈ ದುರ್ದೈವ ಸಂಗತಿ. ಅವ್ರವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಕರೆಕ್ಟ್. ಅದು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮಂತ್ರಿಗಳಾಗಿರ್ತೀರಿ ನೀವು, ಒಬ್ಬ ಜಿಲ್ಲೆಯ ಮಂತ್ರಿಗಳಾಗಿರ್ತೀರಿ. ಇಡೀ ರಾಜ್ಯವನ್ನ ಗಮನದಲ್ಲಿ ಇಟ್ಕೊಂಡು, ರಾಜ್ಯದಲ್ಲಿ ಇರ್ತಕ್ಕಂತ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಇಡೀ ರಾಜ್ಯವನ್ನ ಸುತ್ತಾಕ್ಬೇಕಾಗ್ತದೆ. ಕರೆಕ್ಟ್. ತಾವು ಕೇವಲ ಅಧಿಕಾರಿಗಳು ಹೇಳಿದ್ದನ್ನೇ ನೀವು ನಂಬ್ಕೊಂಡು ಹೋದ್ರೆ ಇದ್ದದ್ದನ್ನ ಇವತ್ತು ಅನೇಕ ಅನಾಹುತಗಳು, ಅಧಿಕಾರಿಗಳು ನಂಬ್ಕೊಂಡು ಇವತ್ತು ಅನೇಕ ಅನಾಹುತಗಳು ಮಾಡ್ತಾ ಇವೆ. ಬಟ್ ಪ್ರಾಕ್ಟಿಕಲ್ ಆಗಿ ಯಾವ ಹಳ್ಳಿಯಲ್ಲಿ ಏನಿದೆ, ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ತಾವು ಹಳ್ಳಿಗಳಿಗೆ ಹೋಗ್ಬೇಕು, ಜನರ ಮಧ್ಯದಲ್ಲಿ ಇರ್ಬೇಕು, ಇಡೀ ರಾಜ್ಯವನ್ನು ಸುತ್ತಾಕ್ಬೇಕು. ಅಂದಾಗ ತಮಗ್ ಗೊತ್ತಾಗ್ತದೆ, ಆ ಕಳಕಳಿ ಬರ್ತದೆ. ಮತ್ತು ಅವರು ಜನ ನಮ್ಮ ಹಾಗೆ ಮನುಷ್ಯರಪ್ಪ, ಅವರು ನಮ್ಮಾಗಿ ಇರ್ಲಿ ಅನ್ನುವಂತ ಭಾವನೆಯಲ್ಲಿ ಈ ಒಂದ್ ದಿವಸ ಕೆಲಸ ಮಾಡುವಂತ ಪ್ರವೃತ್ತಿ ಈ ಪ್ರತಿಯೊಬ್ಬ ಜನಪ್ರತಿನಿಧಿಗಳಲ್ಲೂ ಬರಬೇಕು. ಕೇವಲ ನಾನು ಅವ್ರು ಇವ್ರದ್ದು ಅನ್ನೋದೇನೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MLC, MP. ಫಾರ್ ಎಕ್ಸಾಂಪಲ್ 2009ರಿಂದ 2014ರವರೆಗೆ ನಾನು MP ಆಗಿದ್ನಿ. ಆ ಸಂದರ್ಭದಲ್ಲಿ ನಾನು 788 ಹಳ್ಳಿಗಳು ಬರ್ತವೆ. 788 ಹಳ್ಳಿಗಳಿಗೆ ಬಹುಶಃ ದೇಶದಲ್ಲಿ ಯಾರು ಮಾಡಿದಾರ ಗೊತ್ತಿಲ್ಲ, ಅದನ್ನೇನ್ ನಾವು ದೊಡ್ಡ ಸಂಖ್ಯೆ ಅಂತ ಹೇಳ್ತಾ ಇಲ್ಲ. ಬಟ್ ಅಲಾಂಗ್ ವಿತ್ ದ ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, PWD, PSI, ಎಲ್ಲಾ ಇಲಾಖೆಗಳ ಸರ್ಕಾರದ 27 ಇಲಾಖೆಗಳ ಅಧಿಕಾರಿಗಳನ್ನ ಕರ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಸ್ಥಳದಲ್ಲಿನ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ನಾನು ಮಾಡಿದ್ದೇನೆ. ಅದಕ್ಕೆ ಹೆಮ್ಮೆ ಇದೆ ನನಗೆ. ಸೋತದ ಬಗ್ಗೆ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಹೆಸರಲ್ಲಿ ಕೆಡ್ಸ್ಕೊಂಡಿಲ್ಲ. ನಾನು ಇದ್ದಾಗ ಏನ್ ಮಾಡಿದ್ನೆ ಅನ್ನೋದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. 788 ಹಳ್ಳಿಗಳ ಪೈಕಿ 700 ಹಳ್ಳಿಗಳಿಗೆ ನಾನು ಅಧಿಕಾರಿಗಳ ಸಮೇತ ಹೋಗಿ ಭೇಟಿಯಾಗಿದ್ದೇನೆ. ಅವರ ಸಮ್ಮುಖದಲ್ಲಿ ಸಮಸ್ಯೆಗಳನ್ನ ಕೇಳಿದ್ದೇನೆ. ಅವಾಗ ಜನ ಒಂದ್ ಸ್ವಲ್ಪ ರೊಚ್ಚಿಗೆದ್ದು ಅಧಿಕಾರಿಗಳ ಮೇಲೆ ಏರಿ ಧ್ವನಿಯಲ್ಲಿ ಮಾತಾಡ್ತಿದ್ರು. ಅವ್ರಿಗೂ ಸಹಜವಾಗಿ ತಿಳಿಸಿ ಹೇಳಿದ್ದೇನೆ, ಅಧಿಕಾರಿಗಳು ಹಾಗಲ್ಲಪ್ಪ, ಅವರು ಕಾಯ್ದೆ ಚೌಕಟ್ಟಿನಲ್ಲಿ ಮಾಡ್ಬೇಕಾಗ್ತದೆ ಅನ್ನೋ ತಿಳುವಳಿಕೆಯನ್ನು ಹೇಳಿದ್ದೇನೆ. ಆ ಜನಪ್ರತಿನಿಧಿಯಾಗಿ ಜನರ ಮತ್ತು ಅಧಿಕಾರಿಗಳ ನಡುವೆ ಏನು ಒಂದು ಕೊಂಡಿಯಾಗಿರ್ಬೇಕು ಅನ್ನೋಂತ ಕೆಲಸ ಮಾಡಿದ್ದೇನೆ. ಅವ್ರು 10 ಕೆಲಸ ಹೇಳಿದ್ರೆ ಅಲ್ಲೇ ಒಂದು 4 ಅಲ್ಲೇ ಪರಿಹಾರ ಆಗಿದಾವೆ. ಉಳಿದಂತ ಒಂದು 4 ಒಂದು 2-3 ತಿಂಗಳಲ್ಲಿ ಪರಿಹಾರ ಆಗಿದಾವೆ. ಆ ಕೆಲಸ ಮಾಡಿದ್ದು ಜನರ ಸಮಸ್ಯೆನ ದೂರ ಮಾಡಿದಂತ ಸಂತೋಷ ನನಗಿದೆ. ಸರ್, ನನಗೊಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಾ ಇದ್ರು, ಈಗ ಎಲೆಕ್ಷನ್ ನ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ, ಲಾಸ್ಟ್ 2-3 ಡೇಸ್ ಅಲ್ಲಿ ನೀವು ಮಾಡುವಂತ ಆಟ ಏನಿದೆ ಅದೇ ಮ್ಯಾಟರ್ ಆಗ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಯಾಕೆ ಈ ತರದ ಟ್ರೆಂಡ್ ಬಂತು ಅಂತ? ಇವತ್ತು ಬಹುಶಃ ಇದನ್ನ ಟ್ರೆಂಡ್ ಯಾವತ್ತಿಗೆ ಬಂತು ಅಂದ್ರೆ ಈ ರೊಕ್ಕದ ಆಟ ಯಾವಾಗ ಪ್ರಾರಂಭ ಆಯ್ತು. ಈಗ ರಾಜಕಾರಣ ಅನ್ನೋದು ಇನ್ವೆಸ್ಟ್ಮೆಂಟ್ಗೆ ಒಂದು ದಾರಿ, ಹಾಕೋದು ತೆಗೆದು. ಏನು ಗ್ಯಾಂಬ್ಲರ್ಸ್ ಇದ್ರು ಅಥವಾ ಇಸ್ಪೆಟ್ ಆಟ ಇತ್ತು ಅಥವಾ ನಮ್ಮ ಭಾಗದಲ್ಲಿ OC ಅಂತ ಒಂದು ಬರುತ್ತೆ, ಆ ನಿಟ್ಟಿನಲ್ಲಿ ದುಡ್ಡು ಹಾಕೋದು ದುಡ್ಡು ತೆಗೆಯುವಂತ ವ್ಯವಸ್ಥೆಯಲ್ಲಿ ಇವತ್ತು ರಾಜಕಾರಣ ಕಳೆದ ಒಂದು 20-30 ವರ್ಷದಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ನಾವು ಮೊದಲೆಲ್ಲ ನೋಡಿದ್ವಿ. ಯಾಕಂದ್ರೆ ನಾವು ರಾಮಕೃಷ್ಣ ಹೆಗಡೆ ಅವ್ರು ಇರ್ಬೋದು, ದೇವೇಗೌಡರು ಇರ್ಬೋದು, JH ಪಟೇಲ್ ಇರ್ಬೋದು, ನಜೀರ್ ಸಾಬ್ ಇರ್ಬೋದು, ಗೋವಿಂದ ಗೌಡ್ರು ಇರ್ಬೋದು, ರಾಚಯ್ಯನವ್ರು ಇರ್ಬೋದು, ಆ ಹಿಂದಿನ ಎಲ್ಲಾ ಹಿರಿಯ ದೊಡ್ಡ ಬೊಮ್ಮಾಯಿ ಅವ್ರು ಇರ್ಬೋದು, ಅವ್ರ ಜೊತೆ ಅತಿ
ಸಮೀಪದಿಂದ ನಾವು ಅಣ್ಣ ತಮ್ಮ ಕೆಲಸ ಮಾಡಿದೀವಿ. ಆಗಿನ ಒಂದು ರಾಜಕಾರಣಕ್ಕೆ ಈಗಿನ ಒಂದು ರಾಜಕಾರಣಕ್ಕೆ ಗಜಾಂತರ ವ್ಯತ್ಯಾಸ ಇದೆ. ಬಹುಶಃ ನಾವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅವಾಗೂ ಭ್ರಷ್ಟಾಚಾರ ಇತ್ತು. ತಲಾಟಿ ಕಡೆ ಬಹಳ ಆದ್ರೆ ನಾವು ಏನೋ ಹೊಲದಲ್ಲಿ ಏನು ಕಡ್ಲೆಕಾಯಿ ಅಂತೀರಿ, ಶೇಂಗಾ ಕಾಳು ಅಂತೀವಿ. ಶೇಂಗಾ ಬೆಳೆದ್ರೆ ಒಂದ್ ಸ್ವಲ್ಪ ಹೋಗಿ ತಲಾಟಿಗೆ ಕೊಡ್ತಿದ್ವಿ. ಹಣ್ಣು ಹಂಪಲ ಬೆಳೆದ್ರೆ ಕೊಡ್ತಿದ್ವಿ. ಏನಾದ್ರು ಇವತ್ತು ಜೋಳ ಅಥವಾ ಗೊಂಜಾಳತನೆ ಸೀತನೆ ಬಂದ್ರೆ ಅದನ್ನ ಹೋಗಿ ಕೊಡ್ತಿದ್ವಿ. ವರ್ಷಾನುವರ್ಷ ಅವರು ನಮ್ಮ ಏನೇ ಕೆಲಸಗಳಿದ್ರು ಮಾಡ್ಕೊಡ್ತಿದ್ರು. ಅವೆಲ್ಲ ಆ ಅನುಭವ ನಮಗಿದೆ. ಬಟ್ ಇವತ್ತು ಅವೆಲ್ಲ ಅವಶ್ಯಕತೆ ಇಲ್ಲ. ನೇರವಾಗಿ ತಲಾಟಿಗೆ ದುಡ್ಡೇ ಬೇಕು. ವಿಟಮಿನ್ ಎಮ್ಮೆ ಬೇಕು ಎಲ್ಲರಿಗೂ. ತಲಾಟಿಗೆ ಅದು ಬೇಕು, ಗ್ರಾಮ ಸೇವಕು ಅದು ಬೇಕು, ತಹಶೀಲ್ದಾರ್ಗೆ ಅದು ಬೇಕು, ಎಲ್ಲರಿಗೂ. ಒಟ್ಟ ಸರ್ಕಾರಿ ಕೆಳಗಿನ ಹಿಡಿದ ಮೇಲಿನ ಅಧಿಕಾರಿ ಮಂತ್ರಿ ಎಲ್ಲರವರೆಗೂ ಇವತ್ ದಿವಸ ವಿಟಮಿನ್ ಮನಿ ಕೊಟ್ರೆ, ವಿಟಮಿನ್ ಎಂ ಕೊಟ್ರೆ ಕೆಲಸ ಆಗ್ತದೆ. ಆ ಒಂದು ಹಂತ ಏನ್ ಬಂತು, ಆ ಒಂದು ಹಂತ ಬಂದ ಸಂದರ್ಭದಲ್ಲಿ ರಾಜಕೀಯ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ. ರಾಜಕೀಯ ಒಂದು ಮೌಲ್ಯವನ್ನು ಕಳ್ಕೊಂಡಿದೆ. ಮತ್ತು ಈ ಕೆಲವೊಂದು ಒಳ್ಳೆ ರಾಜಕಾರಣಿಗಳು ಅದಾರೆ, ಇಲ್ಲ ಅಂತ ನಾನು ಅನ್ನೋದಿಲ್ಲ, ಇಲ್ಲ ಸಾಕಷ್ಟು ಜನ ಇದಾರೆ. ಬಟ್ ಎಲ್ಲಾ ಪರಿಸ್ಥಿತಿಯನ್ನ ಗಮನದಲ್ಲಿ ನೋಡಿದ್ರೆ ಅವರು ಎಲ್ಲೋ ನೊಂದ್ಕೊಂಡು ಎಲ್ಲಪ್ಪ ಏನ್ ಕೊಟ್ರು ಹಣನೇ ಅಂತಾರೆ ಜನ ಅನ್ನುವಂತ ಸಂದರ್ಭದಲ್ಲಿ ಅವರು ಸೈಡ್ ಆಗ್ತಾ ಇದಾರೆ ಅನ್ನುವಂತ ಒಂದು ಭಾವನೆ ನಂದು. ಬಟ್ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಒಬ್ಬ ಸಮಾಜ ಸೇವಕನಾಗಿ ನಾನು ಹೇಳುದು ಇವತ್ತು ದಿವಸ ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ವ್ಯವಸ್ಥೆಗೆ ಜನನು ಬರಬಾರ್ದು. ಇದು ಕೇವಲ ರಾಜಕಾರಣಿಗಳನ್ನ ಅಷ್ಟ ಇದ್ರೋಗಿ ಇದ್ ಮಾಡಂಗಿಲ್ಲ, ಜನರದು ತಪ್ಪಿದೆ. ಮತ ಹಾಕೋದಿಲ್ಲ. ಮೊನ್ನೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಸೊಸೈಟಿ ಚುನಾವಣೆ ಆಯ್ತು, KEB ಚುನಾವಣೆ ಆಯ್ತು, ಸಿಕ್ಕಾಪಟ್ಟೆ ದುಡ್ಡು ಹಾರಿಸಿದ್ರು. 15 ನೀವೇ ಗೆದ್ರಿ. ಹೌದು, ಎಲ್ಲ ಇಲ್ಲಿ ದುಡ್ಡು ಕೆಲಸ ಮಾಡ್ಲಿಲ್ಲ. ಹೌದು, ವಿಟಮಿನ್ ಎಂ ಕೆಲಸ ಮಾಡ್ಲಿಲ್ಲ ಅನ್ನೋದಕ್ಕೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಹುಕ್ಕೇರಿ ತಾಲೂಕಾ ಕಾರಣ, ನನ್ನ ದೇವರುಗಳು ಕಾರಣ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವಿಟಮಿನ್ ಎಂ ಇಲ್ಲದೆ ಹುಕ್ಕೇರಿ ತಾಲೂಕಿನಲ್ಲಿ ಇನ್ನೂ ಸ್ವಚ್ಛ, ಸುಭದ್ರ, ಸುಂದರವಾಗಿರ್ತಕ್ಕಂತ ಜನಪ್ರತಿನಿಧಿಗಳು ಮತ್ತು ಜನರ ನಡುವೆ ಒಂದು ಒಳ್ಳೆಯ ಕೌಟುಂಬಿಕ ತರಹದ ಒಂದು ಸಂಬಂಧ ಇದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ದಿವಸ ಹುಕ್ಕೇರಿ ತಾಲೂಕಾ. ಎಂ ವಿಟಮಿನ್ ಎಷ್ಟೇ ಬಂದ್ರು ಸಹಿತ ಅದನ್ನ ತಿರಸ್ಕಾರ ಮಾಡಿ ನಮಗೆ ಎಂ ವಿಟಮಿನ್ ಅವಶ್ಯಕತೆ ಇಲ್ಲ, ನಮಗೆ ಮನುಷ್ಯತ್ವ ಇದ್ದವ್ರು ನಮ್ಗೆ ಜನ ಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿದವರು ನನ್ನ ತಾಲೂಕಿನ ಜನ ಇದು ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತೇನೆ. ಓಕೆ, ಬಹುಶಃ ಈಗ ಇನ್ನೊಂದು ಮನೆಗೆ ಬಂದಿದ್ದೀರಿ ಸರ್. ಇದು ಯಾರ ಮನೆ ಸರ್? ಸ್ನೇಹಿತರ ಮನೆ ಅಂತಿದ್ರಿ. ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷದಾರೆ ರಾಜು ಹಿಂಗಲಜ್ ಅಂತ. ಅವರ ತಂದೆ ತೀರ್ ಹೋಗಿದ್ದಾರೆ. ನಾನು ಈ ಮೊದಲೇ ಬರಬೇಕಾಗಿತ್ತು, ಲೇಟ್ ಮಾಡಿ ಬಂದಿದ್ದೀನಿ. ಇವತ್ತು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಅಷ್ಟು ಮಾತಾಡಿಸಿ ಸಮಾಧಾನ ಹೇಳಿ ಮತ್ತೆ ಮುಂದ್ಸಾಗ್ತೀವಿ. ಇದೀಗ ನಾವು ಹೋಗಿದ್ವಿ, ಅದು ಮನೆ ಬಿಲಾಂಗ್ಸ್ ಟು ಸೆಲ್ ಕಾಸ್ಟ್ ಹುಡುಗ ಮಾಂತೇಶ್ ಕಳ್ಳಿಮಣಿ ಅಂತ. ಹೌದು, ಅವನು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ನೀವು ಹೇಳಿ ನನ್ನ ಮ್ಯಾಗ ಬಹಳ ಅಭಿಮಾನ. ನಾನು ಮೊನ್ನೆ ಸೊಸೈಟಿ ಎಲೆಕ್ಷನ್ ಆದ್ರೆ ತಾನು ಒಬ್ಬನೇ ಬಂದು ಎಲ್ಲರ ಜೊತೆ ಬೇಡ, ತಾನು ಒಬ್ಬನೇ ಬಂದು ನನಗೆ ಬಂದು ಹಾರ ಹಾಕಿ ಖುಷಿಯಾಗಿ ಹೋಗಿದ್ದ. ಬಟ್ ಮೊನ್ನೆ ನಾವು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಾನೆ. ಅವನ ವಯಸ್ಸು 34. ಅವನು ಇಲ್ಲಿ ಅವನ ಹೆಂಡತಿ ನಮ್ಮೂರ ಹುಡುಗಿ ದೀಪಿಕಾ ಕಳಸಪೋಳ್ ಅಂತ. BCom. ಅದಕ್ಕೆ ಅಲ್ಲಿ ಮಾತಾಡ್ಸ್ಕೊಂಡು ಎಲ್ಲ ಡೀಟೇಲ್ ನೋಡಿದೆ. ಆಕೆಗೆ ಇವತ್ತು ಸರ್ಕಾರದಲ್ಲಿ ಅನುಕಂಪದ ಆದಾದ್ಮೇಲೆ ಒಂದು ನೌಕರಿ ಸಿಗ್ತದೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಮಾತಾಡಿದೆ. ಸರ್ ಈಗೆಲ್ಲ ಪೇಪರ್ಸ್ ಮಾಡ್ಲಿಕ್ಕೆ ಹೇಳಿ ನಾವು ಅದನ್ನ ಸರ್ಕಾರಕ್ಕೆ ಮೂವ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನನ್ನ ಮಗನಾಗಿರ್ತಕ್ಕಂಥ ಶಾಸಕ ನಿಖಿಲ್ ಗತ್ತಿಯವ್ರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಕಕ್ಕ ಅದನ್ನ ನಾನು ಹೋಗಿ ಸಂಬಂಧಪಟ್ಟ ಮಂತ್ರಿಗಳು ಭೇಟಿಯಾಗಿ ಹೆಣ್ಮಗಳಿಗೆ ಸರ್ಕಾರಿ ಉದ್ಯೋಗ ಕೊಡುವಲ್ಲಿ ನಾನು ಸಂಪೂರ್ಣ ಕೆಲಸ ಮಾಡ್ತೀನಿ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಗನಿಗೆ ಕೆಲವೊಂದು ಏನೋ ಅದ ಜನನ ಮರಣ ಪ್ರಮಾಣ ಪತ್ರದಲ್ಲಿ ಏನೋ ಒಂದು ತೊಂದರೆ ಆಗಿದೆ. ಅದನ್ನು ಸಹಿತ ನಮ್ಮ ಊರ್ ಹುಡುಗ ಅಲ್ಲಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ಸಮಸ್ಯೆನೂ ಅಲ್ಲೇ ಮುಂದ್ ಕೂತು ಫೋನ್ ಮಾಡಿ ಹೇಳಿದೆ. ಇಲ್ಲ ಸರ್, ನಾನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಹೋಗಿ ಅವ್ರಿಗೆಲ್ಲ ಪೇಪರ್ಸ್ ಕೊಡಿ ಅಂತ ಹೇಳಿ ನಾನು ನಾಡ್ದು ಎಲ್ಲ ಸರಿ ಮಾಡಿ ಅವ್ರ ಮನೆಗೆ ಹೋಗಿ ನಾನು ಮುಟ್ಟಿಸ್ತೀನಿ ಸರ್ ಅನ್ನೋದು ಮಾತನ್ನ ಅವನು ಹೇಳಿದ. ಎಲ್ಲದಕ್ಕೂ ನಾನು ಒಬ್ಬನೇ ಮಾಡಕ್ ಆಗಂಗಿಲ್ರಿ. ಅದಕ್ಕೆ ಅಲ್ಲಿ ಆ ರೀತಿ ಇರ್ತಕ್ಕಂಥ ಪರಿಸರ. ಈಗ ಆ ಹೆಣ್ಮಗಳು ನನ್ನ ಊರ್ ಮಗಳು, ನನ್ನ ಮಗಳಿದ್ದಾಗೆ, ಜೊತೆಗೆ ಅಲ್ಲಿ ಜನನ ಮರಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಹುಡುಗ ಅವನು ನಮ್ಮೂರವನು. ಅವರು ಅಲ್ಲಿ ಜನನ ಮರಣದ ಏನೋ ಅಲ್ಲಿ ಹಿಂದೆ ದಾಖಲಾತಿ ಮಾಡೋದೇನೋ ಬಿಟ್ಟಿದ್ದಾರೆ. ಬಟ್ ಏನೋ ಅದನ್ನ ಅವಶ್ಯಕತೆ ಕಾಗದ ಪತ್ರಗಳನ್ನು ತಗೊಂಡು ಸರಿ ಮಾಡಿ ಕೊಡ್ತಾನ ಅಂತ ಹೇಳಿದಾನೆ. ಯಾವುದಕ್ಕೆ ಕೆಲಸಕ್ಕೆ ನೆಪ ಮಾತ್ರ ನಾನು, ಆದ್ರೆ ದೇವ್ರು ಆ ರೀತಿಯಾಗಿ ಕೆಲಸ ಆ ನಿಟ್ಟಿನಲ್ಲಿ ಮಾಡಿಸ್ತಾ ಇರ್ತಾನೆ. ಜನರ ಕೆಲಸ ಮಾಡೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ.
ಬಹಳ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಶಿಟ್ಟು ಕಮ್ಮಿ ಆಗ್ತಾ ಇದೆ, ಕಡಿಮೆ ಆಗ್ತಿದೆ. ನೀವು ಜನರ ಸೇವೆಯನ್ನು ಮಾಡ್ಕೊಂತ ಹೋದ್ರೆ ಓಕೆ. ಖುಷಿಗೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರ್ತದೆ. ಏನೋ ಮಾಡಿದ್ನಪ್ಪ ನಾನು ಇವತ್ತು, ಹೌದು. ಬರೇ 2 ಹೊತ್ತು ಊಟ ಮಾಡಿ ಏನು ಮಾಡ್ಲ ಚಿಂತೆ ಮಾಡೋದಿಲ್ಲ, ಇವತ್ 4 ಜನರಿಗೆ ಒಳ್ಳೆ ಕೆಲಸ ಮಾಡಿದೇನಪ್ಪ ಅನ್ನೋದ ಭಾವನೆ ಬರ್ತದೆ. ಓಕೆ. ಸುಖವಾಗಿರ್ತಕ್ಕಂಥ ನಿದ್ರೆ ಬರ್ತದೆ. ಕೆಟ್ಟ ನೆಗೆಟಿವ್ ಥಿಂಗ್ಸ್ ನಿಮ್ ತಲೆಯಲ್ಲಿ ಬರೋದಿಲ್ಲ. ಯಾಕಂದ್ರೆ ಇವತ್ತು MT ಮೈಂಡ್ ಈಕ್ವಲೆನ್ಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ನನ್ನ ಮೆದುಳನ್ನು ಖಾಲಿ ಇಡುವುದಿಲ್ಲ. ಯಾವಾಗ ಜನರಿಂದ ತುಂಬಿಟ್ಕೊಂಡಿರ್ತೇನೆ. ನನ್ನ ಮನೆ ಕೆಲಸದ ಬಗ್ಗೆ ನಾನು ಗಮನ ಕೊಡೋದಿಲ್ಲ, ಆದ್ರೆ ನನ್ನ ತಾಲೂಕಿನ ನನ್ನ ಜಿಲ್ಲೆಯ ಜನರ ಬಗ್ಗೆ ನಾನು ಗಮನ ಹೆಚ್ಚು ಕೊಡ್ತೇನೆ. ಅವರೇ ನನ್ನ ಜಗತ್ತು, ಅವರೇ ನನ್ನ ದೇವರುಗಳು, ಅವ್ರನ್ನೇ ಪೂಜೆ ಮಾಡೋದು ನನ್ನ ಧರ್ಮ. ನನಗೇನು ಅವರಿಂದ ಬೇಕಾಗಿಲ್ಲ, ನನ್ನಿಂದ ಅವ್ರಿಗೂ ಏನ್ ಬೇಕಾಗಿಲ್ಲ. ಆದ್ರೆ ಎಲ್ಲಾ ಒಂದು ತಿಳುವಳಿಕೆ ಇದ್ದಂತವನ ಕಡೆಯಿಂದ ಅವ್ರು ಬರ್ತಾರೆ, ಏನೋ ತಿಳುವಳಿಕೆ ಇದೆ, ಒಳ್ಳೆ ಮಾರ್ಗ ತೋರಿಸ್ತಾರೆ ಅಂತ ತಿಳ್ಕೊಂಡು ಬರ್ತಾರೆ. ಆ ನಿಟ್ಟಿನಾಗಿ ಅವ್ರ ವಿಚಾರ ಕೇಳ್ಕೊಂಡು ಅವ್ರು ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಇದು ಮನುಷ್ಯನಲ್ಲಿ ಇನ್ನಷ್ಟು ಶಕ್ತಿಯನ್ನು ಕೊಡ್ತದೆ. ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಉಳಿತೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಬಂಧ ನಮ್ಗೆ ಹಣವನ್ನ ಕಟ್ ಮಾಡ್ತಾವೆ ಇಲ್ಲಿ. ಕರೆಕ್ಟ್, ಹೌದು. ಈಗ ಈ ಮನೆ ಓಪನಿಂಗ್ ಬಂದಿದ್ದೆ ನಾನು, ಅವನ ಮದುವೆಗೆ ಬಂದಿದ್ದೆ, ಅವ್ರ ತಾಯಿಯವ್ರ ತೀರೋದಾಗ ಬಂದಿದ್ದೆ, ಈಗ ಅವ್ರ ತಂದೆಯವ್ರ ತೀರೋಗಿದಾರೆ, ಅವಾಗ ಬರ್ತಾ ಇದ್ದೀನಿ. ಇದಕ್ಕಿಂತ ಏನ್ ಬೇಕು? ಈ ಸಂಪರ್ಕ, ಕಮ್ಯುನಿಕೇಶನ್ ವಿಲ್ ಮೇಕ್ ಎವ್ರಿಥಿಂಗ್. ಕಮ್ಯುನಿಕೇಟ್. ನೀವು ಮತ ಹಾಕ್ಸ್ಕೊಂಡವ್ರು 5 ವರ್ಷ 10 ವರ್ಷ ನೀವು ಮಕ್ಕಳೇ ತೋರಿಸೋದಿಲ್ಲ, ನೀವು ಮೀಟನೇ ಆಗೋದಿಲ್ಲ, ನೀವು ಮದುವೆಗೇನೆ ಬರೋದಿಲ್ಲ, ತೀರಿ ಹೋದಾಗನು ಬರುದಿಲ್ಲ, ಮನೆ ಓಪನಿಂಗ್ ಅನ್ನು ಬರುದಿಲ್ಲ, ಅಥವಾ ಪೂಜೆ ಪುನಸ್ಕಾರಗಳಿಗೂ ಬರುದಿಲ್ಲ, ಯಾವ್ದಕ್ಕೂ ಬರುದಿಲ್ಲ. ಅಂದ್ರೆ ಸಂಬಂಧ ಏನ್ ಇಟ್ಕೊಂಡಿದ್ರಿ ನೀವು? ಹಣ ಹಾಕಿದ್ರೆ ಅದು ಓಟ್ ಬರ್ತವೆ ಅನ್ನೋಂತ ಸಂಬಂಧ ಇಟ್ಕೊಂಡಿದ್ರಿ. ಹಣ ಕೊಟ್ರೆ ಓಟ್ ಬರ್ತದೆ ಅನ್ನೋಂತ ಭಾವನೆ ನಿಮ್ಮಲ್ಲಿದೆ. ಬಟ್ ಅದಕ್ಕೆ ಇವತ್ತು ದಿವಸ ವ್ಯತಿರಿಕ್ತವಾಗಿ ಹುಕ್ಕೇರಿ ತಾಲೂಕ ಇದೆ ಅನ್ನೋದಕ್ಕೆ ಕಾರಣ ಇವತ್ತು ಸಾಕ್ಷಿ. ಮೊನ್ನೆ ನಡೆದಂತ KV ಚುನಾವಣೆ ಸಿಕ್ಕಾಪಟ್ಟೆ ದುಡ್ಡು ಹಾರಾಡಿತು. ಆದ್ರೆ ಸಿಕ್ಕಾಪಟ್ಟೆ ಒಂದೊಂದು ಓಟಿಗೆ 6,000, 8,000, 10,000, 4,000 ಅದೇನ್ ಸಿಕ್ಕಾಪಟ್ಟೆ ದುಡ್ಡು ಹಾರಿತು. ಬಟ್ ಜನ ಮಾತ್ರ ಕೈ ಬಿಡ್ಲಿಲ್ಲ. 30% ಅವ್ರಿಗೆ ಮತ ಬಿದ್ದಿದಾವೆ, 70% ನಮಗ್ ಮತ ಬಿದ್ದಿದಾವೆ. ಆ ನಿಟ್ಟಿನಲ್ಲಿ ಇವತ್ತು ಹಣದ ಮುಂದೆ ಹಣದಿಂದಾನೇ ಎಲ್ಲಾನು ಸಾಧಿಸ್ತೀವಿ ಅನ್ನುವಂತ ಯಾರಾದ್ರೂ ಇದ್ರೆ ಅದ್ರ ಮೂರ್ಖರು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಜನ ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಬರ್ಬೇಕು ನನ್ನ ಬಯಕೆ, ಅಪೇಕ್ಷೆ. ನೋಡ್ರಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದ್ರಿ. ಏನ್ ಗಳಿಸಿ ಏನು ಮಾಡ, ಈ ಗಾಡಿ ಗೋಡ ಬಿಲ್ಡಿಂಗ್ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ನಾಳೆ ಹಡದ ಮಕ್ಕಳ 1-2 ಹೊತ್ತು ಅನ್ನ ಕೊಡುದಿಲ್ಲ ನಿಮ್ಗೆ. ಅದೇ ಒಂದ್ ವೇಳೆ ಜನಸೇವೆ ಮಾಡ್ಕೊಂಡ್ರೆ ಜನರ ಮಧ್ಯೆ ನೀವು ಇದ್ರಂದ್ರೆ ಜನನೇ ಬಂದ್ ನಿಮ್ಗೆ ಮನಿ ಕರ್ಕೊಂಡು ಹೋಗಿ ನಿಮ್ಮ ಇಟ್ಕೊಂಡು ನಿಮ್ ಸೇವಾ ಮಾಡ್ತಾರ. ಅದಕ್ಕೆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಗಂಡು ಮಕ್ಳು ಇರ್ಬಹುದು, ಹೆಣ್ಮಕ್ಳು ಇರ್ಬಹುದು, ಯಾರೇ ಇದ್ರು ಸಹಿತ ಇವತ್ತ ಅವರಲ್ಲಿ ಭೇದ ಭಾವ ಕಾಣಬಾರ್ದು. ಇವತ್ತು ಅನೇಕ ಜಾತಿಗಳನ್ನ ಹುಟ್ಟಾಕಿದ್ದಾರೆ. ಅದನ್ನ ಜಾತಿಗಳನ್ನ ಎಲ್ಲಿ ಹುಟ್ಟಾಕಿಲ್ಲ. ಮನುಷ್ಯತ್ವದ ಕೇವಲ ಒಂದೇ ಒಂದು ಜಾತಿ, ಮಾನವೀಯ ಮೌಲ್ಯವಾಗಿರ್ತಕ್ಕಂಥ ಜಾತಿ. ಅದರೊಳಗೆ ಒಂದು ಹೆಣ್ಣು, ಒಂದು ಗಂಡು. ಅದನ್ನು ಹೊರತುಪಡಿಸಿದಂತ ಈ ಜಾತಿಗಳ ಇದನ್ನ ಸೃಷ್ಟಿ ಮಾಡಿದವ್ರು ನಾವು. ಅದ್ರಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ನಾವು ಜಾತಿಯನ್ನು ಸೃಷ್ಟಿ ಮಾಡಿದ್ದೇವೆ. ಯಾಕಂದ್ರೆ ಜಾತಿ ಇಲ್ಲದೆ ರಾಜಕಾರಣ ಅವ್ರದ್ದು ಆಗೋದಿಲ್ಲ ಅನ್ನುವಂತ ಭಾವನೆ ಇಟ್ಕೊಂಡು ಇವತ್ತು ಇನ್ನೂ ಜಾತಿಯನ್ನು ಹೊಡಿತಾ ಇದ್ದಾರೆ. ಇನ್ನೂ ಸಿಕ್ಕಾಪಟ್ಟೆ ಜಾತಿಯನ್ನು ಹೊಡಿತಾ ಇದ್ದಾರೆ. ಖೇದಕರವಾಗತಕ್ಕಂಥ ಸಂಗತಿ. ಆದ್ರೆ ನಮ್ಮ ರಾಜಕಾರಣಿಗಳು ಅಷ್ಟೇ ನಾವು ಹೇಳೋದಾಗೋದಿಲ್ಲ, ಜನನೂ ಇದಕ್ಕೆ ಪ್ರಜ್ಞಾವಂತರಾಗಬೇಕು. ನಮ್ಮನ್ನ ಯಾಕೆ ಹೊಡಿತಾ ಇದಾರೆ, ನಿಗಮಗಳನ್ನ ಯಾಕೆ ಮಾಡ್ತಾ ಇದಾರೆ, ನಮ್ಗೆ ಯಾಕೆ ಪುಕ್ಕಟ್ಟೆ ಕಾರ್ಯಕ್ರಮ ಕೊಡ್ತಾ ಇದಾರೆ, ನಮ್ಗೆ ಯಾಕೆ ಅದನ್ನ ಕೊಡ್ತಾ ಇದಾರೆ ಅನ್ನುವಂತ ಪ್ರಶ್ನೆ ಮಾಡುವಂತ ಶಕ್ತಿ ಇವರಲ್ಲಿ ಬರಬೇಕು. ಈಗ ನಿನ್ನೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಏನಾಯ್ತು, ಜಾಬ್ ಸಲುವಾಗಿ ಸ್ಟ್ರೈಕ್ ಮಾಡಿದ್ರು. ಜಾಬ್ ಸಲುವಾಗಿ ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ತಂದ್ಕೊಂಡವ್ರು ಯಾರು? ನಾವೇ, ಮತದಾರನೇ. ಎಲ್ಲ ಪುಕ್ಕಟ ಕೊಡ್ರಿ ಅಂದ್ರೆ ಜಾಬ್ ಇವತ್ತು 2.5 ಲಕ್ಷ ಜಾಬ್ಸ್ ಖಾಲಿ ಇದಾವೆ. ಅವ್ನ್ ತುಂಬಲಿಕ್ಕೆ ಸರ್ಕಾರ ಹತ್ರ ದುಡ್ಡಿಲ್ಲ. ಬಟ್ ಜನರನ್ನ ಇವತ್ತು ದಿವಸ ಪರಾವಲಂಬಿ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿದೆ. ಸರ್ಕಾರದ ಹತ್ರ 2.5 ಲಕ್ಷ ಜಾಬ್ ಖಾಲಿ ಇದೆ. ಅವ್ನು ತುಂಬಿಕೊಳ್ಳಿಕ್ಕೆ ದುಡ್ಡಿಲ್ಲ. ಕೇಳಿದ್ರೆ ದುಡ್ಡಿಲ್ಲ, FD ಸಮಸ್ಯೆ ಅಂತ ಹೇಳ್ತಾರೆ. ಈ ಪುಕ್ಕಟ್ ಬಸ್ ಮಾಡ್ಲಿಕ್ಕೆ FD ಸಮಸ್ಯೆ ಇಲ್ಲ.
200 ಯೂನಿಟ್ ವಿದ್ಯುತ್ ಕೊಡ್ಲಿಕ್ಕೆ ಎಫ್ ಡಿ ಸಮಸ್ಯೆ ಇಲ್ಲ, ಉದ್ಯೋಗಿನಿ ಹಣ ಕೊಡ್ಲಿಕ್ಕೆ ಎಫ್ ಡಿ ಸಮಸ್ಯೆ ಇಲ್ಲ, ಇನ್ನೋನೋ ಮತ್ತೇನೋ ಏನೇನೋ ಒಟ್ಟು ಪುಕ್ಕಟ ಕಾರ್ಯಕ್ರಮ ಕೊಡು, ಜನಪ್ರಿಯತೆ ಕಾರ್ಯಕ್ರಮ, ದೂರದೃಷ್ಟಿ ಕಾರ್ಯಕ್ರಮ ಅಲ್ಲ. ಈ 2.5 ಲಕ್ಷ ಹುಡುಗರು, ಈ 2.5 ಲಕ್ಷ ಯಾರು ಗೊತ್ತಿಲ್ಲ, ಇಡೀ ಕರ್ನಾಟಕದಲ್ಲಿ 2.5 ಲಕ್ಷಕ್ಕೆ ತಾವು ಉದ್ಯೋಗ ತಾವು ಕೊಟ್ಟದ್ದಾದ್ರೆ ಒಂದು ಉದ್ಯೋಗದ ಮೇಲೆ ಇವತ್ತು ದಿವಸ ಒಂದು ಕುಟುಂಬ ಬದುಕ್ತದೆ. ಹೌದು, ಆ ಕುಟುಂಬ ಬದುಕ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ದೂರದೃಷ್ಟಿಯ ವಿಚಾರಗಳನ್ನ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಈ ಪರಾವಲಂಬಿ ಅನ್ನುವಂತ ಕಾರ್ಯಕ್ರಮಗಳನ್ನ ತೆಗೆದುಹಾಕ್ಬೇಕು. ಪ್ರತಿಯೊಬ್ಬ ಪ್ರಜೆನೂ ತನ್ನ ಕಾಲ ಮೇಲೆ ನಿಂತು ತಂದೆ ತಾಯಿ ಅಕ್ಕ ತಂಗಿಯನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರ ಮಧ್ಯೆ ಇದ್ಕೊಂಡು ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಪರಿಹಾರ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕು. ಅದಕ್ಕೆ ಅಧಿಕಾರ ಬೇಕು ಅಂತ ನನಗೇನು ಅನಿಸೋದಿಲ್ಲ. ಪದೇ ಪದೇ ಹೇಳ್ತಾ ಇದ್ರೆ ಈಗ ಮೊದ್ಲು ನಾವು ಚಿಕ್ಕವರಿದ್ದಾಗ ಅರಳಿ ಕಟ್ಟೆ ಅಂತ ಇರ್ತಿತ್ತು. ಅಲ್ಲೇನ 4-5 ಜನ ಹಿರಿಯರು ಕೊಂಡಿರ್ತಿದ್ರು. ಊರಾಗ ಏನ್ ಸಮಸ್ಯೆ ಬಂದ್ರೆ ಅಲ್ಲಿ ಜನ ಹೋಗ್ತಿದ್ರು, ಮೀಟ್ ಆಗ್ತಿದ್ರು, ಅವ್ರದ್ದು ಕೇಳ್ತಿದ್ರು. ಅಲ್ಲಪ್ಪ ಈ ರೀತಿ ಮಾಡ್ಕೊಂಡು ನೀನ್ ಈ ರೀತಿ ಇರಪ್ಪ, ನೀನ್ ಈ ರೀತಿ ಇರಪ್ಪ ಅಂತ ಹೇಳ್ತಿದ್ರು. ಮುಗಿದು ಹೋಗ್ತಿದ್ದು ವಿಷಯ. ಅರಳಿ ಕಟ್ಟೆಗಳು ಈಗ ಬಂದ್ ಆಗ್ತಾ ಇದೆ. ಆ ಬಂದ್ ಆಗ್ಲಿಕ್ಕೂ ಇವತ್ತು ಜನರು ಕಾರಣೀಭೂತರಿದ್ದಾರೆ, ರಾಜಕಾರಣಿಗಳು ಕಾರಣೀಭೂತರಿದ್ದಾರೆ. ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಅರಳಿ ಕಟ್ಟೆಗಳು ಬೇಕು. ಆದ್ರೆ ಅದರ ಕ್ವಾಲಿಟಿ ಆಫ್ ಅರಳಿ ಕಟ್ಟೆ ಒಳ್ಳೇದಾಗಿರ್ಬೇಕು. ಅದ್ರ 4 ಜನ ಅದನ್ನು ದೂರದಿಂದ ನಿಂತು ನೋಡಿದವರಿಗೆ ಒಳ್ಳೆಯ ನಿರ್ಣಯ ಮಾಡಿದ ಅನ್ನೋ ಭಾವನೆ ಬರಬೇಕು. ಆ ಒಂದು ಅರಳಿ ಕಟ್ಟೆಗಳು ಪ್ರತಿಯೊಂದು ಊರಿಗೆ ಅವಶ್ಯಕತೆ ಇದೆ. ಎಲ್ಲಾನು ಕೋರ್ಟ್ ಕಚೇರಿಯಿಂದ ಆಗ್ತದ್ರೆ ಆಗೋದಿಲ್ಲ. ಪ್ರತಿಯೊಂದು ಕೌಟುಂಬಿಕ ಸಮಸ್ಯೆನೂ ಕೋರ್ಟ್ ಹೋಗ್ತದ್ರೆ ಆಗೋದಿಲ್ಲ. ಅರಳಿ ಕಟ್ಟೆಗಳು ಪ್ರತಿಯೊಂದು ಊರಿಗೆ ಬೇಕು. ಆ ನಿಟ್ಟಿನಲ್ಲಿ ಅರಳಿ ಕಟ್ಟೆ ಅಂತಂದ್ರೆ ಊರಿನ ಹಿರಿಯರನ್ನ ಗೌರವಿಸಿ ಅವ್ರ ಮುಂದೆ ನಮ್ಮ ಸಮಸ್ಯೆಗಳನ್ನ ತೋಡ್ಕೊಂಡು ಅವ್ರೇನೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚ ಕಮ್ಮಿ ಹೇಳ್ತಾರೋ, ಈಕ್ವಲ್ ಆಗಿ ಮಾಡ್ಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶನ್ಗಳು ಶಕ್ಯ ಇಲ್ಲ. ಅಂದಾಗ ಹಿರಿಯರು ಏನ್ ಮಾಡ್ಕೊಡ್ತಾರೋ ಅದರಲ್ಲಿ ಸಂತೋಷವಾಗಿರುವಂತ ಒಂದು ನೆಮ್ಮದಿಯಾಗಿ ಬದುಕುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲ ಇರ್ಬೇಕು ಅನ್ನುವಂತ ಭಾವನೆ. ಆ ನಿಟ್ಟಿನಲ್ಲಿ ಅರಳಿ ಕಟ್ಟೆಗಳು ಬೇಕು. ಮತ್ತು ಈ ಜನಸೇವೆ ಮಾಡಕ್ ಅಧಿಕಾರನೇ ಬೇಕು ಅನ್ನೋಂತ ಮಾತನ್ನ ನಾನು ಒಪ್ಪುದಿಲ್ಲ. ಮನಸ್ಸು ಬೇಕು, ಭಕ್ತಿ ಬೇಕು, ಪ್ರೀತಿ ಬೇಕು. ಅದು ಒಂದು ಜೀವಪ್ಪ, ನಾನು ಒಂದು ಜೀವ, ಅದು ಒಂದು ಜೀವ ಬದುಕಬೇಕು ಅನ್ನುವಂತ ಭಾವನೆ ನನ್ನಲ್ಲಿ ಬೇಕು. ನಾನು ಬದುಕಬೇಕು ಅನ್ನೋಂತ ಭಾವನೆ ಅವನಲ್ಲಿ ಬೇಕು. ಹೌದು ಸರ್, ಬಹುಶಃ ಅರಳಿಕಟ್ಟೆಯ ಅನುಭವದ ಮುಂದೆ ಯೂನಿವರ್ಸಿಟಿಗಳಲ್ಲಿ ತೆಗೆದುಕೊಂಡಂತಹ ಪದವಿಗಳೆಲ್ಲವೂ ಕೂಡ ನಶ್ವರ ಆಗುತ್ತೆ ಅಂತ ಅನಿಸ್ತದೆ. ಯಾಕೆಂತಂದ್ರೆ ವಿದ್ಯಾವಂತರೇ ಎಲ್ಲೋ ಒಂದು ಕಡೆ ಸಮಾಜವನ್ನ ಹಾಳು ಮಾಡ್ತಾ ಇದೀವಿ ಅನ್ನುವಂಥದ್ದು ನನಗೆ ಹೇಳ್ರಿ. ಈಗ ಇವತ್ತು ದಯಮಾಡಿ ಯಾರು ತಪ್ಪಾವಿಸಬಾರ್ದು. ಶಾಲೆ ಕಲ್ತವ್ರಿಂದಾನೇ ಇವತ್ ದಿವಸ ಜಗತ್ ಹಾಳಾಗ್ತಾ ಇದೆ. ಈ ನ್ಯೂಕ್ಲಿಯರ್ ಬಾಂಬ್ ಯಾರು ಕಂಡು ಹಿಡಿದ್ರು? ಈಗ ಎಲ್ಲಿಯಾದ್ರೂ ಬಂದ್ ಬಿದ್ರೆ ಜಗತ್ ಹಾಳಾಗೋದು ಯಾರ್ದು? ಈ ನ್ಯೂಕ್ಲಿಯರ್ ಕಂಡು ಹಿಡಿದವ್ರು ನಾವಲ್ಲ, ಸಾಲಿ ಕಲಿದವ್ರು ಇರ್ಲಿಲ್ಲ, ಸಾಲಿ ಕಲ್ತವ್ರು ಹಿಡ್ತಾರೆ. ಬಟ್ ಇಟ್ಸ್ ಓಕೆ. ನಾನು ಅದ ನ್ಯೂಕ್ಲಿಯರ್ ಬಾಂಬ್ ಕಂಡು ಹಿಡಿದು ತಪ್ಪಂತ ಇಲ್ಲ. ಬಟ್ ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಸರಿ. ಅದನ್ನ ತಪ್ಪಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ನಾಳೆ ಅದರಿಂದ ಇಡೀ ಜಗತ್ತಿಗೆ ತೊಂದರೆ ಆಗ್ತದೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನೀವು ಶಾಲೆ ಕಲ್ತಂತ್ರದಿಂದಲೇ ಇವತ್ತು ದಿವಸ ಹಾಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದೋ ಈ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ದುಡ್ಡು ಹೋಯ್ತು, ಅದು ಅಲ್ಲಿಗೆ ಒಂದು 15 ದಿವಸ 20 ದಿವಸ ನಿಮ್ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಬಂತು, ಮಂತ್ರಿಗಳು ರಾಜೀನಾಮೆ ಕೊಟ್ರು. ಬಟ್ ದುಡ್ಡು ಎಲ್ಲಿ ಹೋಯ್ತು? ದುಡ್ಡು ಎಲ್ಲಿ ಹೋಯ್ತು? ದುಡ್ಡು ಇನ್ನೂ ಅದ್ರದ್ದು ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಮಂತ್ರಿಗಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಬಟ್ ಸರ್ಕಾರದ ದುಡ್ಡು, ಅದು ಜನರ ದುಡ್ಡು. ಜನರ ದುಡ್ಡು ಅಕೌಂಟಬಿಲಿಟಿ ಆಗಿ ಇವತ್ತು ದಿವಸ ಹೊರಗೆ ಹೋಗಿದೆ. ಹೈದರಾಬಾದ್ ಅಲ್ಲೋ ಇಲ್ಲೋ ಯಾವ್ದೋ ಹೋಗಿ ಯಾವ್ದೋ ಒಂದು ಬ್ಯಾಂಕ್ ನಲ್ಲಿ ಆಗಿದೆ, ಏನೇನೋ ಆಗಿದೆ ಅದು. ಬಟ್ ಏನೇನೋ ಆಗಿದೆ. ಬಟ್ ಆಯ್ತು, ಸ್ಟ್ರೈಕ್ಗಳದು ವಜಾ ಮಾಡ್ಬೇಕು ಅಂತ ಅದಾಯ್ತು, ಇದಾಯ್ತು, ಏನೇನೋ ಆಗಿ ವಿಷಯ ಮುಗಿತು. ಬಟ್ ದುಡ್ಡು ಎಲ್ಲಿದೆ? ಎಲ್ರು ಮಾತಾಡೋರೆ, ಬಟ್ ದುಡ್ಡು ಎಲ್ಲಿದೆ ರೀ? ಆ ದುಡ್ಡು ಎಲ್ಲಿದೆ? ಯಾಕೆ ಬಂದಿಲ್ಲ ಇನ್ನು? ಬಂದಿದ್ರೆ ಎಲ್ಲಿದೆ? ಯಾವಾಗ ಬಂತು? ಇದನ್ನ ಸ್ವಚ್ಛ ಕೈಯ ಬಾಯಿ ಸ್ವಚ್ಛ ಇರ್ತಂತವನೇ ಇದನ್ನ ಕೇಳವನು, ಇದನ್ನ ಹೇಳವನು. ಅಂದ್ರೆ ಇದನ್ನ ಅಂತ ರಾಜಕಾರಣಿಗಳು ಇವತ್ತು ನಮ್ಮಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಂತ ರಾಜಕಾರಣಿಗಳು ಸಿಗೋದಿಲ್ಲ. ಬಹಳ ವಿರಳ. ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನೋರು ಮೊದಲೇ ಪ್ರಧಾನಮಂತ್ರಿ ಆಗಿದ್ರೆ ಚಿತ್ರಣ ಬೇರೆ ಇರ್ತಿತ್ತು. ಬಟ್ ಅದೇನೋ ನೆಹರು ಅವರಾದ್ರು, ಅದ್ರ ಬಗ್ಗೆ ನಾನು ಇದನ್ನಲ್ಲ. ಬಟ್ ಏನೋ ಎಲ್ಲೋ ಇನ್ಫ್ಲೂಯೆನ್ಸ್ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ.
ಓಕೆ ಇನ್ಫ್ಲೂಯೆನ್ಸೇ ಕೆಲಸ ಮಾಡ್ತಾ ಇದೆ. ಬಟ್ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಮಾಡಿದ್ದಾದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ನಾಳೆ ಒಬ್ಬ ಈ ನನ್ನ ಮಗನೇ ಡಾಕ್ಟರ್ಗೆ ಹಚ್ತಾನೆ. ಓಕೆ ಇನ್ಫ್ಲೂಯೆನ್ಸ್ ಇಂದಾನೆ ಅವ್ನು ಡಾಕ್ಟರ್ ನಾನು ಮಾಡಿದ್ರೆ ನಾಳೆ ಔಷಧಿ ಯಾವ್ದು ಕೊಡುವ, ಎಷ್ಟು ಡೋಸು, ಎಷ್ಟು MG ಇಂಜೆಕ್ಷನ್ ಎಲ್ಲಿ ಕೊಡ್ಬೇಕು, ಯಾವ್ದು ಕೊಡ್ಬೇಕು, ಏನ್ ಕೊಡ್ಬೇಕು ಅವಂಗೇನ್ ಗೊತ್ತಿರ್ತದೆ. ಕರೆಕ್ಟ್. ಬಟ್ ಇನ್ಫ್ಲೂಯೆನ್ಸ್ ಇಂದ ನಮ್ ದೇಶ ಹೊರಗೆ ಬರುವವರೆಗೆ ನಮ್ ದೇಶದ ಪರಿಸ್ಥಿತಿ ಹಿಂಗೆ ಇರೋದು. ಇದ್ರೊಳಗೆ ಏನು ಮಾಡಕ್ಕಾಗಿಲ್ಲ. ನೀವು ಅಷ್ಟೇ, ನಾನು ಅಷ್ಟೇ. ಕರೆಕ್ಟ್ ಸರ್. ಅಡ್ಜಸ್ಟ್ ಆಗಿ ಬದುಕ್ಬೇಕಿಷ್ಟೇ. ಹಾ. ಇದ್ದ ಗಾಳಿ ನೀರು ಹೊಟ್ಟಿಗೆ ಅನ್ನ ತಿಂದು ಬದುಕ್ಬೇಕು. ಬಟ್ ಇನ್ಫ್ಲೂಯೆನ್ಸ್ ಅನ್ನುವಂತ ವ್ಯವಸ್ಥೆಯಿಂದ ಹೊರಗೆ ಬಂದು ಒಳ್ಳೆಯವರು ಅನ್ನುವಂತ ಭಾವನೆಯಲ್ಲಿ ಇಟ್ಕೊಂಡು ಯಾವಾಗ ನಮ್ಮ ದೇಶ ಅದನ್ನ ಇನ್ಫ್ಲೂಯೆನ್ಸ್ ಇಂದ ಹೊರಗೆ ಬರ್ತದನೋ, ರಾಜಕೀಯವಾಗಿರ್ಬಹುದು, ಸಾಮಾಜಿಕವಾಗಿರ್ಬಹುದು, ಎಲ್ಲಾ ದೃಷ್ಟಿಯಲ್ಲಿ ಇನ್ಫ್ಲೂಯೆನ್ಸ್ ರಹಿತವಾಗಿರ್ತಕ್ಕಂತ ಒಂದು ಬೆಳೆ ಯಾವಾಗ ಬರ್ತದೆ ಅವಾಗ ನಮ್ ದೇಶ ಸದೃಢ ಆಗ್ತದೆ. ಅಂತ ಜನ ಯಾವಾಗ ಹುಟ್ತಾರೆ ಅವಾಗ ನಮ್ ದೇಶ ಸದೃಢ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಮೊದಲೆಲ್ಲ ನಮ್ಮ ಹಿರಿಯರು ಬೆಳಿತಿದ್ರು, ಅದಕ್ಕೇನು ಸಗಣಿ ಗೊಬ್ಬರ ಹಾಕಿ ಬೆಳಿತಿದ್ರು. ಬಟ್ ಈಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಫರ್ಟಿಲೈಸರ್ ಬಂದಿದೆ. ಅದನ್ನ ಹಾಕಿದ್ರೇನೆ ಬೆಳಿತವೆ, ಅದನ್ನ ಹಾಕದೆ ಹೋದ್ರೆ ಬೆಳೆಯೋದಿಲ್ಲ. ಅಂದ್ರೆ ಅಲ್ಲಿ ಇನ್ಫ್ಲೂಯೆನ್ಸ್ ಬಂತು. ಫರ್ಟಿಲೈಸರ್ ಇನ್ಫ್ಲೂಯೆನ್ಸ್ ಬಂದ ತಕ್ಷಣ ಬೆಳೆ ಬೆಳೆಯಾಕಿತ್ತು. ಬಟ್ ಮೊದಲು ಹಿರಿಯರು ಬೆಳೆಯುವ ಮುಂದೆ ಎಲ್ಲದಕ್ಕೂ ಸಗಣಿನೇ ಗೊಬ್ಬರನೇ ಉಪಯೋಗ ಮಾಡ್ತಿದ್ರು. ಇನ್ಫ್ಲೂಯೆನ್ಸ್ ಅನ್ನೋ ಅವಶ್ಯಕತೆ ಇದ್ದಿರ್ಕಿಲ್ಲ. ಆಗ ಕ್ವಾಲಿಟಿ ಜನ ಬರ್ತಿದ್ರು, ಬಹಳ ಜನ ಕ್ವಾಲಿಟಿ ಜನ ಅವಾಗ ಬರ್ತಿದ್ರು. ಇವತ್ತಿಗೆ ಅಂತ ಕ್ವಾಲಿಟಿ ಜನ ಇವತ್ತು ಬರ್ಬೇಕು. ಆ ಒಂದ್ ನಿಟ್ಟಿನಲ್ಲಿ ಇನ್ಫ್ಲೂಯೆನ್ಸ್ ಲಿಂದ ನಮ್ಮ ದೇಶ ಹೊರಗೆ ಬರದೇ ಹೋದ್ರೆ ಬಹುಶಃ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಭವಿಷ್ಯ ಇಲ್ಲ ಅಂತ ನನಗೊಮ್ಮೆ ಅನಿಸ್ತದೆ. ಪುಸ್ತಕ ಜಾಸ್ತಿ ಓದ್ತೀನಿ, ಅಲ್ಲೆಲ್ಲಿ ಎಲ್ಲಿಯೋ ಅನಿಸ್ತದೆ. ಮನುಷ್ಯನಲ್ಲಿ ಮಾತನ್ನ ಹೇಳ್ತೀನಿ. ಸರ್, ವಿಧಾನಸೌಧದಲ್ಲಿ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಸಮಯ ಸಿಕ್ಕಾಗ. ಅಲ್ಲೊಂದ್ ಸೀಟ್ ತಮಗೋಸ್ಕರ ಕಾಯ್ತಿರುತ್ತೆ ಅಂತ ಅನಿಸ್ತದೆ. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್, ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಸಂಪೂರ್ಣವಾಗಿ ಅವರ ಜೊತೆ ಕ್ಷೇತ್ರ ಪರ್ಯಟನೆಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಈಗ ತಿಂಡಿ ತಿನ್ನುವಂತಹ ಸಮಯ, ಸೊ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇದನ್ನ ಸವಿತಾ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಹುಕ್ಕೇರಿಯಿಂದ.